श्री गुरुभ्यो नमः। परम गुरुभ्यो नमः। श्रीमदानंद तीर्थ भगवत्पादाचार्य गुरुभ्यो नमः। हनुमत् भीम मध्वांतर्गत रामकृष्ण वेद व्यासात्मक श्री लक्ष्मी हयग्रीवाय नमः। हरि ओम हरि ओम हरि ओम। यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। सृष्ट्यस्तित्यप्येहा नेतिदिशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णो व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यः गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वं च हनुमस्मरणात् भवेत् भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः सत्याभिज्ञकराब्जोत्तान् 50 वर्षपूजकान् सत्यप्रमोदतीर्थार्यान् नौमि न्यायसुधारतान् वेदेशमुनिसत्पादसेवा सम्प्राप्तवैभवान्यादवार्यान् वरसुधा टीकाकारान्वयन् नुमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम बुधैरपि सुदुर्बोधे ग्रन्थे यन्मम साहसं तत्पारयन्तु निपुणाः गुरुपादरजकणाः लौकिकालौकिकफललक्षणामृतदोहिनीं गुरुवनुग्रहरूपां तां कामधेनुपास्महे शुभान् ध्यायन्ति ये कामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरोः श्रीपादपङ्कजे हरिः ओम हरिः ओम हरिः ओम। स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण वक्तुश्चक्षुश्रोतॄणां निखिलकलिकृतकल्मषापनोदनपटुतरे पुरुषार्थाद्यखिलार्थसाधने भूते श्रीमद्भागवते प्रथमस्कन्धे अद्य कथा प्रसक्तौ सति पूर्वकिञ्चित् प्रसक्तप्रमेयानुवादः। हरिः ओम हरिः ओम हरिः ओम। ಸುತಾಚಾರ್ಯರು ಶವನಕಾದಿಗಳಿಗೆ ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡುತ್ತಾ ಇದ್ದಾರೆ.
ಶವನಕಾದಿಗಳು ಸುತಾಚಾರ್ಯರಲ್ಲಿ 6 ಪ್ರಶ್ನೆಗಳನ್ನ ಮಾಡಿದಾಗ ಕ್ರಮವಾಗಿ 5 ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. 6ನೆಯ ಪ್ರಶ್ನೆ ಧರ್ಮಕ್ಕಂ ಶರಣಂಗತಃ. ಕಲಿಯುಗದಲ್ಲಿ ಧರ್ಮ ಯಾರನ್ನ ಆಶ್ರಯ ಮಾಡಿತು? ಕೃಷ್ಣ ತಾನು ಎಲ್ಲಿವರೆಗೆ ಭೂಮಿಯಲ್ಲಿ ಎಲ್ಲರ ಕಣ್ಣಿಗೆ ಕಾಣಿಸುವವನಾಗಿ ಪ್ರತ್ಯಕ್ಷನಾಗಿ ಕೃಷ್ಣ ಇದ್ದ, ಅಲ್ಲಿವರೆಗೆ ಧರ್ಮ ಕೃಷ್ಣನನ್ನ ಆಶ್ರಯ ಮಾಡಿತ್ತು. ಯಾರಿಗೆ ಯಾವುದೇ ವಿಧವಾದ ಧರ್ಮದ ಸಂಶಯ ಬಂತು ಅಂದರೆ ಅದನ್ನ ಕೃಷ್ಣನಲ್ಲಿ ಪರಿಹಾರ ಮಾಡಿಕೊಳ್ತಾ ಇದ್ರು. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೊರಟ ಆಗ ಧರ್ಮ ಯಾವುದನ್ನ ಆಶ್ರಯ ಮಾಡಿತು? ಧರ್ಮದ ಮಾಹಿತಿಗಾಗಿ ಜನರು ಯಾರಲ್ಲಿ ಮೊರೆಯನ್ನ ಹೋದರು ಅನ್ನುವಂತಹ 6ನೆಯ ಪ್ರಶ್ನೆಗೆ ಸುತಾಚಾರ್ಯರು ಉತ್ತರವನ್ನ ಕೊಡೋದಕ್ಕಾಗಿ ಶ್ರೀಮದ್ ಭಾಗವತದ ರಚನೆಯ ಹಿನ್ನೆಲೆಯನ್ನ ತಿಳಿಸ್ತಾ ಇದ್ದಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ರಚಿತಂ ಚಕಾರ ಭಗವಾನ್ ಋಷಿ ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರುತಂ. ಕಲಿಯುಗದಲ್ಲಿ ಧರ್ಮ ಇದು ಶ್ರೀಮದ್ ಭಾಗವತವನ್ನ ಆಶ್ರಯ ಮಾಡಿದೆ. ಎಂತಹದ್ದು ಶ್ರೀಮದ್ ಭಾಗವತ ಅಂತಂದ್ರೆ ಅದಕ್ಕೆ ಸುತಾಚಾರ್ಯರು ಹೇಳ್ತಾರೆ, ಶ್ರೀಮದ್ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ. ಶ್ರೀಮದ್ ಭಾಗವತ ಅಂತಂದ್ರೆ ಅದು ಸಾಮಾನ್ಯವಾದದ್ದಲ್ಲ, ಸಕಲ ವೇದಗಳ ಸಾರಭೂತವಾದದ್ದು ಶ್ರೀಮದ್ ಭಾಗವತ. ಶ್ರೀಮದ್ ಭಾಗವತದಲ್ಲಿ ಭಗವಂತನ ಭಗವದ್ಭಕ್ತರ ಕಥೆಗಳನ್ನ ವೇದವ್ಯಾಸದೇವರು ನಿರೂಪಣೆಯನ್ನ ಮಾಡಿದ್ದಾರೆ. ಶ್ರೀಮದ್ ಭಾಗವತ ಅಂದ್ರೆ ಸಕಲ ಶಾಸ್ತ್ರಗಳ ಸಾರ. ಸರ್ವ ವೇದೇತಿಹಾಸಾನಾಂ ಸಾರಂ ಸಾರಂ ಸಮುದ್ರುತಂ. ಎಲ್ಲ 4 ವೇದಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರ, ಪ್ರತಿಯೊಂದು ಶಾಸ್ತ್ರ ಗ್ರಂಥಗಳು ಅಂತ ಏನೆಲ್ಲ ಇದೆ, ಆ ಎಲ್ಲ ಶಾಸ್ತ್ರ ಗ್ರಂಥಗಳ ಸಾರ, ಆ ಸಾರದಲ್ಲಿ ಮತ್ತೆ ಸಾರವನ್ನ ತೆಗೆದು ಶ್ರೀಮದ್ ಭಾಗವತವನ್ನ ವೇದವ್ಯಾಸದೇವರು ರಚನೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲ ಶಾಸ್ತ್ರ ಗ್ರಂಥಗಳ ಸಾರದ ಸಾರ ಅಂತಂದ್ರೆ ವ್ಯರ್ಥವಾದದ್ದು ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿದೆಯಾ ಅಂತಂದ್ರೆ ಇಲ್ಲ. ಕೇವಲ ಮೋಕ್ಷೋಪಯೋಗಿ ಆಗಿರತಕ್ಕಂತಹ ಅಪರೋಕ್ಷ ಜ್ಞಾನವನ್ನ ಪಡೆಯೋದಕ್ಕೆ ಅತ್ಯವಶ್ಯವಾಗಿ ಮಾಡಬೇಕಾದಂತಹ ಸಾಧನೆಗಳನ್ನ ಶ್ರೀಮದ್ ಭಾಗವತದಲ್ಲಿ ವೇದವ್ಯಾಸದೇವರು ನಿರೂಪಣೆಯನ್ನ ಮಾಡಿದ್ದಾರೆ. ಆದ್ದರಿಂದ ಅಂತಹ ಶ್ರೀಮದ್ ಭಾಗವತವನ್ನ ನಿಮಗೆ ನಾನು ಉಪದೇಶವನ್ನ ಮಾಡ್ತೀನಿ ಅಂತ ಸುತಾಚಾರ್ಯರು ಹೇಳ್ತಾ ಇದ್ದಾರೆ. ಅಹಂಚ ಅಧ್ಯಗಮಂ ತತ್ರ ನಿವಿಷ್ಟ ತದನುಗ್ರಹಾತ್ ಸೋಹಂ ವಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ಪ್ರಾಯೋಪವಿಷ್ಟಂ ಗಂಗಾಯಾಂ ಪರೀತಂ ಮಹದರ್ಷಿಭಿಃ ತಸ್ಯ ಕೀರ್ತಯತೋ ವಿಪ್ರಾಹ ರಾಜರ್ಷೇ ಭೂರಿ ತೇಜಸಃ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಏನು ಶ್ರೀಮದ್ ಭಾಗವತವನ್ನ ಉಪದೇಶ ಮಾಡಿದ್ರು, ಆಯಾವ ಶ್ರೀಮದ್ ಭಾಗವತವನ್ನೇ
ನಾನು ಕೂಡ ವೇದವ್ಯಾಸ ದೇವರು ಶುಕಾಚಾರ್ಯರಿಗೆ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿ ಉಪದೇಶವನ್ನ ಮಾಡುವ ಸಂದರ್ಭದಲ್ಲಿ ನಾನು ಕೂಡ ಅಲ್ಲೇ ಕುಳಿತಿದ್ದೆ. ಹೀಗಾಗಿ ನಾನು ಏನು ಶ್ರೀಮದ್ ಭಾಗವತವನ್ನ ತಿಳಿದಿದ್ದೇನೆ ಅದನ್ನ ನಾನು ನಿಮಗೆ ಉಪದೇಶವನ್ನ ಮಾಡ್ತೀನಿ, ಅದನ್ನ ನಿಮಗೆ ಶ್ರವಣವನ್ನ ಮಾಡಿಸ್ತೀನಿ. ಸೋಹಂ ಶ್ರಾವಯಿಷ್ಯಾಮಿ ಯಥಾದೀತಂ ಯಥಾಮತಿ. ನಾನು ಎಷ್ಟು ಓದಿದ್ದೇನೆ, ಎಷ್ಟು ತಿಳಿದಿದ್ದೇನೆ, ನಿಮಗೆ ಎಷ್ಟು ತಿಳಿಯೋದಕ್ಕೆ ಸಾಧ್ಯ ಇದೆ ಅಷ್ಟನ್ನೇ ನಾನು ಉಪದೇಶವನ್ನ ಮಾಡ್ತೀನಿ ಅಂತ ಸುತಾಚಾರ್ಯರು ಹೇಳ್ತಾ ಶ್ರೀಮದ್ ಭಾಗವತವನ್ನ ಎಲ್ಲ ಧರ್ಮಗಳು ಆಶ್ರಯವನ್ನು ಮಾಡಿದೆ. ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿವಿಸ್ಸಹ ಕಲೌ ನಷ್ಟದೃಶಾಂ ಪುಂಸಾಂ ಪುರಾಣಾರ್ಕೋ ಅಮುನೋದಿತಃ. ಕೃಷ್ಣ ಎಲ್ಲಿವರೆಗೆ ಭೂಮಿಯಲ್ಲಿ ಇದ್ದ ಅಲ್ಲಿವರೆಗೆ ಯಾರು ಅಧರ್ಮವನ್ನ ಮಾಡ್ತಾ ಇರ್ಲಿಲ್ಲ. ಅಧರ್ಮವನ್ನ ಮಾಡಿದ್ರೆ ಅದನ್ನ ಶಾಸನ ಮಾಡ್ತಾ ಇದ್ದ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಕೃಷ್ಣ ಪರಮಾತ್ಮ ತಾನು ಧರ್ಮ ಜ್ಞಾನಾದಿವಿಸ್ಸಹ, ಧರ್ಮ ಜ್ಞಾನ ಇವುಗಳಿಂದ ಸಹಿತನಾಗಿ ಯಾವಾಗ ಪರಂಧಾಮಕ್ಕೆ ಹೊರಟ, ಆವಾಗ ಆ ಧರ್ಮವನ್ನ ಮತ್ತೆ ಸ್ಥಾಪನೆ ಮಾಡೋದಕ್ಕಾಗಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿಕೊಟ್ರು. ಕಲೋ ನಷ್ಟದೃಶಾಂ ಪುಂಸಾಂ. ಕಲಿಯುಗದಲ್ಲಿ ಏನ್ ಮಾಡಿದ್ರು ಕೂಡ ಪಾಪವನ್ನೇ ಸಂಪಾದನೆ ಮಾಡತಕ್ಕಂಥದ್ದು. ದೇವರ ಅನುಗ್ರಹ ಬಹಳ ಕಷ್ಟ. ಅಂತಹ ಮನುಷ್ಯರಿಗೆ, ಯಾರು ಸಾತ್ವಿಕರಿದ್ದಾರೆ ಅವರಿಗೆ ಭಗವಂತನ ಅನುಗ್ರಹ ಆಗೋ ಸಲುವಾಗಿ ವೇದವ್ಯಾಸ ದೇವರು ಈ ಯಾವ ಪುರಾಣ ಸೂರ್ಯ ಪುರಾಣಾರ್ಕೋ ಅಮುನೋದಿತ, ಈ ಯಾವ ವೇದವ್ಯಾಸ ದೇವರಿಂದ ಪುರಾಣ ಸೂರ್ಯ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೀಮದ್ ಭಾಗವತ ರಚನೆ ಮಾಡಲ್ಪಟ್ಟಿದೆ. ಭಾಗವತ ಅಂತಂದ್ರೆ 12 ಸ್ಕಂದ ಸಂಯುಕ್ತಂ ಸಮಗ್ರಂ ಭಾಗವತಮಪಿ ಪೂರ್ವೋಕ್ತಾನಾಂ ಷಟ್ಪ್ರಶ್ನಾನಾಮೇವ ವಿವರಣ ರೂಪಂ. ಒಂದಲ್ಲ ಎರಡಲ್ಲ 12 ಸ್ಕಂದಗಳಿಂದ ಕೂಡಿದಂತಹ ಸಮಗ್ರ ಭಾಗವತ ಏನಿದೆ, ಇದು ಹಿಂದಿನ ಅಧ್ಯಾಯಗಳಲ್ಲಿ ಮಾಡಿದ 6 ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಶ್ರೀಮದ್ ಭಾಗವತ ಇರತಕ್ಕಂಥದ್ದು. ಧರ್ಮ ಇದು ಶ್ರೀಮದ್ ಭಾಗವತವನ್ನ ಆಶ್ರಯ ಮಾಡಿದೆ ಅಂತ ಹೇಳಿದಾಗ ಶೌನಕಾದಿಗಳು ಮತ್ತೆ ಸೂತಾಚಾರ್ಯರಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸೂತ ಮಹಾಭಾಗ ವದನೋ ವದತಾಂ ವರಹ. ಭಗವಂತನ ತತ್ವಗಳನ್ನ ಉಪದೇಶ ಮಾಡೋದರಲ್ಲಿ ಬಹಳ ಉತ್ತಮರು, ಶ್ರೇಷ್ಠವಾದಂತಹ ಭಗವಂತನ ತತ್ವಗಳನ್ನ ಉಪದೇಶವನ್ನ ಮಾಡತಕ್ಕಂಥದ್ರಲ್ಲಿ ಉತ್ತಮರಾಗಿರ್ತಕ್ಕಂತಹ ಸೂತಾಚಾರ್ಯರೇ ಕಥಂ ಭಾಗವತೀಂ ಪುಣ್ಯಾಂ ಯಮಾಹ ಭಗವಾನ್ ಶುಕಃ. ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಶ್ರೀಮದ್ ಭಾಗವತವನ್ನ, ಪರಮ ಪವಿತ್ರವಾದಂತಹ ಭಾಗವತವನ್ನ ಉಪದೇಶ ಮಾಡಿದ್ರು ಅಂತ ಹೇಳಿದ್ರಿ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ ಸ್ಥಾನೇವ ಕೇನ ಹೇತುನ ಕುತಃ ಸಂಚೋದಿತ ಕೃಷ್ಣ ಕೃತವಾನ್ ಸಂಹಿತಾ ಮುನಿ. ಇದರ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ರಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ, ಶ್ರೀಮದ್ ಭಾಗವತ ಯಾವ ಯುಗದಲ್ಲಿ ರಚಿತವಾಯಿತು, ಎಲ್ಲಿ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ, ಎದಕ್ಕಾಗಿ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ, ಯಾರಿಂದ ಪ್ರಚೋದಿತರಾಗಿ, ಯಾರಿಂದ ಪ್ರಾರ್ಥಿತರಾಗಿ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ, ಇದನ್ನ ಬಹಳ ವಿಸ್ತಾರವಾಗಿ ಹೇಳಬೇಕು. ಯಾವ ಯುಗದಲ್ಲಿ ರಚಿತವಾಯಿತು, ಎಲ್ಲಿ ಶ್ರೀಮದ್ ಭಾಗವತ ರಚಿತವಾಯಿತು, ಯಾವ ಕಾರಣಕ್ಕಾಗಿ ಶ್ರೀಮದ್ ಭಾಗವತ ರಚಿತವಾಯಿತು,
ಯಾರಿಂದ ಪ್ರಾರ್ಥಿತರಾಗಿ ವೇದವ್ಯಾಸದೇವರು ಶ್ರೀಮದ್ ಭಾಗವತವನ್ನು ರಚನೆ ಮಾಡಿದ್ರು ಅಂತ ಅದರ ಹಿನ್ನೆಲೆಯನ್ನ ಬಹಳ ವಿಸ್ತಾರವಾಗಿ ಹೇಳಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದಾಗ ಶ್ರೀಮದ್ ಭಾಗವತದ ರಚನಾ ಕ್ರಮವನ್ನ ಸೂತಾಚಾರ್ಯರು ಶವನಕಾದಿಗಳಿಗೆ ಹೇಳೋದಕ್ಕಾಗಿ ಮತ್ತೊಮ್ಮೆ ಶುಕಾಚಾರ್ಯರನ್ನ ಸ್ಮರಣೆ ಮಾಡಿ ಶುಕಾಚಾರ್ಯರಿಗೆ ನಮಸ್ಕಾರವನ್ನ ಮಾಡಿ ಆ ಶುಕಾಚಾರ್ಯರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ತಸ್ಯ ಪುತ್ರೋ ಮಹಾಯೋಗಿ ಸಮದೃಕ್ ನಿರ್ವಿಕಲ್ಪಕಃ ಏಕಾಂತಗತಿ ಉನ್ನಿದ್ರಃ ಗೂಢೋ ಮೂಢ ಇವೇಯತೆ. ಅದಕ್ಕೆ ಶೌನಕಾದಿಗಳೇ ಮತ್ತೆ ಕೇಳ್ತಾ ಇದ್ದಾರೆ, ಶುಕಾಚಾರ್ಯರು ಶ್ರೀಮದ್ ಭಾಗವತವನ್ನ ಪರೀಕ್ಷಿತ ರಾಜನಿಗೆ ಉಪದೇಶ ಮಾಡಿದ್ರು ಅಂತ ಹೇಳಿದ್ರಿ, ಇದು ಬಹಳ ಅಸಾಧ್ಯ ಅಂತ ಅನ್ಸತ್ತೆ. ಯಾಕೆ ಅಂದ್ರೆ ಶುಕಾಚಾರ್ಯರು ಬರೋದು ಅಂದ್ರೆ ಅರ್ಥ ಏನು? ಪರೀಕ್ಷಿತ ರಾಜ ತನ್ನ ದೊಡ್ಡ ರಾಜ್ಯವನ್ನ ಬಿಟ್ಟು ಶುಕಾಚಾರ್ಯರ ಶ್ರೀಮದ್ ಭಾಗವತ ಉಪದೇಶಕ್ಕೆ ಪ್ರಾಯೋಪವೇಶದಲ್ಲಿ ಗಂಗೆಯಲ್ಲಿ ಕೂಡೋದು ಅಂದ್ರೆ ಏನು? ಶುಕಾಚಾರ್ಯರು ಎಂಥವರು? ಸಾಮಾನ್ಯ ಋಷಿಗಳಲ್ಲ ಶುಕಾಚಾರ್ಯರು, ಮಹಾಜ್ಞಾನಿಗಳು. ತಸ್ಯ ಪುತ್ರೋ ಮಹಾಯೋಗಿ ಸಮದೃಕ್ ನಿರ್ವಿಕಲ್ಪಕಃ, ಮಹಾಯೋಗಿಗಳು, ಭಾರೀ ಋಷಿಗಳು. ವೇದವ್ಯಾಸದೇವರ ಮಕ್ಕಳಾದಂತಹ ಶುಕಾಚಾರ್ಯರು ಭಗವಂತನನ್ನ ತಿಳಿಯೋದಕ್ಕೆ, ಭಗವಂತನ ಅನುಗ್ರಹವನ್ನ ಪಡೆಯೋದಕ್ಕೆ ಏನು ಉಪಾಯವನ್ನ ಮಾಡಬೇಕು ಆ ಉಪಾಯವನ್ನ ಚೆನ್ನಾಗಿ ತಿಳಿದವರು. ಸಮದೃಕ್, ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನ ಕಾಣತಕ್ಕಂಥವ್ರು. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ. ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳದ ಹಾಗೆ ವಿದ್ಯಾ ವಿನಯ ಸಂಪನ್ನನಾಗಿರ್ತಕ್ಕಂತಹ ಬ್ರಾಹ್ಮಣ, ಆಕಳು, ಆನೆ, ನಾಯಿ, ಶ್ವಪಾಕ, ಮಾಂಸವನ್ನ ಬೇಯಿಸಿ ತಿನ್ನುವಂತಹ ಚಂಡಾಲ, ಇವರನ್ನೆಲ್ಲರಲ್ಲಿಯೂ ಕೂಡ ಇವರನ್ನ ಒಂದೇ ಅಂತ ತಿಳಿಯೋನು ಸಮದೃಕ್. ಇವರೆಲ್ಲರೂ ಒಂದಲ್ಲ, ಇವರಲ್ಲಿ ಇರುವ ಭಗವಂತ ಸಮಾನನಾಗಿದ್ದಾನೆ. ಆ ಭಗವಂತನಲ್ಲಿ ಯಾವ ವಿಧವಾದ ವ್ಯತ್ಯಾಸಗಳು ಇಲ್ಲ. ಅಧಿಷ್ಠಾನಗಳು ಬೇರೆ ಬೇರೆ ಆದರೂ ಕೂಡ ಆ ಅಧಿಷ್ಠಾನದಲ್ಲಿ ಇರುವ ಭಗವಂತ ಇವನು ಸಮಾನನಾಗಿದ್ದಾನೆ ಅಂತ ಯಾರು ಎಲ್ಲ ಅಧಿಷ್ಠಾನಗಳಲ್ಲಿ ಇರುವ ಭಗವಂತನಲ್ಲಿ ಸಾಮ್ಯತೆಯನ್ನ ತಿಳಿತರೆ ಅವರು ಸಮದೃಕ್. ಹಾಗೆ ಶುಕಾಚಾರ್ಯರು ಎಲ್ಲ ಪಶು ಪಕ್ಷಿ ಪ್ರಾಣಿಗಳಲ್ಲಿ ಇರತಕ್ಕಂತಹ ಭಗವಂತನನ್ನ ಸಮಾಂತ ತಿಳಿದು ಉಪಾಸನೆಯನ್ನ ಮಾಡತಕ್ಕಂತಹ ಮಹಾಜ್ಞಾನಿಗಳು. ನಿರ್ವಿಕಲ್ಪಕಃ, ನಿರ್ವಿಕಲ್ಪಕಃ ಅನ್ನೋದಕ್ಕೆ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅಂತಾರೆ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು, ವಿಕಲ್ಪ ಅಂದ್ರೆ ಎರಡನೇದು, ನಿರ್ವಿಕಲ್ಪ ಅಂದ್ರೆ ಎರಡನೇದಲ್ಲ. ಅಂದ್ರೆ ನಾವೆಲ್ಲ ಏನ್ ತಿಳಿತೀವಿ, ಇದು ನನ್ನದು, ಇದು ಬೇರೆಯವರದು. ಮನೆ ಯಾರ್ದು? ಇದು ನನ್ನ ಮನೆ. ಹೆಂಡತಿ ಮಕ್ಕಳು ನನ್ನ ಹೆಂಡತಿ, ನನ್ನ ಮಕ್ಕಳು. ಬೇರೆ ಮಕ್ಕಳು, ಓ ಇವರು ಬೇರೆಯವರು, ಎರಡನೇದು. ನನ್ನದು, ಇದು ಬೇರೆಯವರದು ಎಂಬ ಭೇದವನ್ನ ಬಿಟ್ಟು ಎಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ ಅಂತ ತಿಳಿಯೋದೇನಿದೆಯಲ್ಲ, ಇದನ್ನೇ ನಿರ್ವಿಕಲ್ಪಕ ಜ್ಞಾನ ಅಂತ ಕರೀತಾರೆ. ಮದೀಯಂ ತದೀಯಂ ಇತಿ ಭೇದಂ ಅಪಹಾಯ. ಇದು ನನ್ನದು, ಇದು ಬೇರೆಯವ್ರದು, ಇದು ನನ್ನದು, ಇದು ಮತ್ತೊಬ್ಬರದು ಅಂತ ಪದಾರ್ಥಗಳಲ್ಲಿ ಭೇದವನ್ನ ತಿಳಿಯೋದನ್ನ ಬಿಟ್ಟು ಇದೆಲ್ಲವೂ ಕೂಡ
ಜಗತ್ತಿನಲ್ಲಿ ಏನೆಲ್ಲ ಇದೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗೃದ ಕಸ್ಯ ಸಿದ್ಧನಂ. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಗಳು ಭಗವಂತನ ಅಧೀನ ಅಂತ ತಿಳಿದವರು. ಏಕಾಂತಗತಿ, ಎಲ್ಲರೂ ಇದ್ರೆ ಅಲ್ಲಿ ಬರೋದೇ ಇಲ್ಲ ಶುಕಾಚಾರ್ಯರು. ಎಲ್ಲರೂ ಇರುವಂತಹ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಶುಕಾಚಾರ್ಯರು ಇರ್ತಾ ಇರಲಿಲ್ಲ. ಏಕಾಂತಗತಿ, ಯಾರು ಇಲ್ಲದೆ ಇರತಕ್ಕಂತ ಸ್ಥಳದಲ್ಲಿ ಭಗವಂತನನ್ನ ಧ್ಯಾನ ಮಾಡತಕ್ಕಂಥವ್ರು. ಉನ್ನಿದ್ರಹ, ನಿದ್ದೆನೆ ಮಾಡ್ತಿರ್ಲಿಲ್ಲ ಅಂತ ಅರ್ಥವನ್ನ ಮಾಡ್ಕೊಂಡ್ಬಿಡ್ತೀವಿ. ನಿದ್ರೆ ಮಾಡ್ತಿರ್ಲಿಲ್ಲ ಅಂತ ಅರ್ಥ ಅಲ್ಲ. ಉನ್ನಿದ್ರಹ ಅನ್ನೋ ಶಬ್ದಕ್ಕೆ ಅದಕ್ಕೆ ವಿಜಯಧ್ವಜರು ವ್ಯಾಖ್ಯಾನವನ್ನ ಮಾಡ್ತಾ ಹೇಳ್ತಾರೆ, ಉದ್ಗತ ನಿದ್ರಾ ಅಜ್ಞಾನಾದಿ ದೋಷ ಪರಂಪರ ಯಸ್ಮಾತ್ ಸಹ. ಯಾರನ್ನ ನಾವು ಚಿಂತನೆಯನ್ನ ಮಾಡಿದ್ರೆ ಅವರ ಅನುಗ್ರಹದಿಂದ ನಮಗೂ ಕೂಡ ಅಜ್ಞಾನ, ನಿದ್ರಾ, ಆಲಸ್ಯ ಮೊದಲಾದಂತಹ ದೋಷಗಳು ಪರಿಹಾರ ಆಗ್ತದೆಯೋ ಅಂತಹ ರುದ್ರದೇವರ ಅವತಾರಭೂತರಾಗಿರ್ತಕ್ಕಂಥ ಶುಕಾಚಾರ್ಯರು. ಉನ್ನಿದ್ರಹ, ಅಜ್ಞಾನಾದಿ ದೋಷಗಳು ಅವರಲ್ಲಿ ಇಲ್ಲ. ಅಂತಹ ವೈಷ್ಣವಾಗ್ರೇಸರರು ಭಗವಂತನನ್ನ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸರಿಯಾಗಿ ತಿಳಿದುಕೊಂಡವರು. ಉನ್ನಿದ್ರಹ ಗೂಢ ಮೂಢ ಇವೇಯತೆ. ಅವರನ್ನು ನೋಡಿದ್ರೆ ಯಾರಿಗೂ ಕೂಡ ಇವರು ಶುಕಾಚಾರ್ಯರು ಅಂತ ಗೊತ್ತಾಗ್ತಿರ್ಲಿಲ್ಲ. ತಮ್ಮ ಸ್ವರೂಪವನ್ನ ತಾವು ಯಾವಾಗಲೂ ಮುಚ್ಚಿಕೊಂಡು ಇರ್ತಿದ್ರು. ಮೂಢ ಇವ ಈಯತೆ, ಎಲ್ಲರೂ ಅವ್ರು ನೋಡಿದ್ರೆ ಇವ್ರು ಯಾರೋ ಒಬ್ಬ ಹುಚ್ಚ ಇರಬೇಕು ಅಂತ ತಿಳ್ಕೊಳ್ಬೇಕು. ನೋಡೋರಿಗೆ ಹುಚ್ಚರಂತೆ ಕಾಣಿಸ್ತಾ ಇದ್ದಾರೆ. ಇಂತಹ ಶುಕಾಚಾರ್ಯರನ್ನ ಕಥಂ ಆಲಕ್ಷಿತ ಪೌರೈಹಿ ಸಂಪ್ರಾಪ್ತ ಕುರುಜಾಂಗಲಂ. ಆ ಕೌರವರ ಪಾಂಡವರ ಪಟ್ಟಣ ಹಸ್ತಿನ ಪಟ್ಟಣಕ್ಕೆ ಬಂದಾಗ ಇವರು ಶುಕಾಚಾರ್ಯರು ಅಂತ ಹೇಗೆ ಆ ಎಲ್ಲ ಪಟ್ಟಣದಲ್ಲಿ ವಾಸ ಮಾಡುವಂತಹ ಜನರು ಐಡೆಂಟಿಫಿಕೇಶನ್ ಮಾಡಿದ್ರು, ಹೇಗೆ ಅವ್ರನ್ನ ತಿಳಿದುಕೊಂಡ್ರು. ಉತ್ತಮ ಉನ್ಮತ್ತ ಮೂಕ ಜಡವತ್ ವಿಚರನ್ ಗಜಸಾಕ್ವಯೇ. ಆ ಹಸ್ತಿನಾವತಿಯಲ್ಲಿ, ಹಸ್ತಿನಾ ಪಟ್ಟಣದಲ್ಲಿ ಶುಕಾಚಾರ್ಯರು ಹೇಗೆ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಉನ್ಮತ್ತ ಮೂಕ ಜಡವತ್, ಹುಚ್ಚನಂತೆ. ಯಾರು ಏನೇ ಮಾತಾಡಿಸಿದ್ರು ಕೂಡ ಮಾತಾಡ್ತಾ ಇರ್ಲಿಲ್ಲ. ಜಡ ಅಜ್ಞಾನಿಯಂತೆ ಎಲ್ಲ ಕಡೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇಂತಹ ವ್ಯಕ್ತಿಗಳನ್ನ ಪೌರರು, ಪಟ್ಟಣದಲ್ಲಿರತಕ್ಕಂತಹ ಪಟ್ಟಣ ವಾಸಿಗಳು ಇವರನ್ನ ಶುಕಾಚಾರ್ಯರು ಅಂತ ಹೇಗೆ ತಿಳಿದರು. ಕಥಂ ವಾ ಪಾಂಡವೇಯಸ್ಯ ರಾಜರ್ಷೇಹೇ ಮುನಿನಾ ಸಹ ಸಂವಾದ ಸಮಭೂತ್ತಾತ ಯತ್ರೈಷಾ ಸಾತ್ವತೀ ಶ್ರುತಿ. ಅಷ್ಟೇ ಅಲ್ಲದಲೇ ಪರೀಕ್ಷಿತ ರಾಜ ಇವನೇನು ಬಹಳ ಖಾಲಿ ಇರುವಂತಹ ವ್ಯಕ್ತಿನ ಅಲ್ಲ. ಭಾರೀ ರಾಜ್ಯಭಾರ ಇವನ್ನೆಲ್ಲ ಮಾಡಿ ಅವನಿಗೆ ಶ್ರೀಮದ್ ಭಾಗವತವನ್ನ ಕೇಳುವಂತ ಪುರುಸತ್ತು ಎಲ್ಲಿತ್ತು ಅವನಿಗೆ. ಎಂತ ದೊಡ್ಡ ರಾಜ್ಯ, ಎಷ್ಟು ಕೆಲಸ, ಅಷ್ಟೆಲ್ಲ ಬಿಟ್ಟು ವಾರಗಟ್ಲೆ ಅವನು ಶುಕಾಚಾರ್ಯರಿಂದ ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡಿದ್ದಾನೆ ಅಂತಂದ್ರೆ ಇದನ್ನು ನಂಬೋದು ಹೇಗೆ. ಸಂವಾದ ಸಮಭೂತ್ತಾತ ಯತ್ರೇಷ ಸಾತ್ವತಿ ಶ್ರುತಿ. ಇವನೇನೋ ಸಮಯ ಮಾಡಿಕೊಂಡು ಬಂದವರು ಶುಕಾಚಾರ್ಯರು, ಮಹಾಜ್ಞಾನಿಗಳು. ಅವರಲ್ಲಿ ಭಗವಂತನ ತತ್ವಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಇವನು ಏನಾದ್ರೂ ಕೂತಿರಬಹುದು. ಆದರೆ ಶುಕಾಚಾರ್ಯರು ವಾರಗಟ್ಲೆ ಒಂದ್ ಕಡೆ ಇರೋರು ಅಲ್ಲ.
ಎಂಥವ್ರು ಶುಕಾಚಾರ್ಯರು? ಸ ಗೋದೋಹನ ಮಾತ್ರಂ ಹಿ ಗೃಹೇಶು ಗೃಹಮೇದಿನಾಂ ಅವೇಕ್ಷತೆ ಮಹಾಭಾಗಃ ತೀರ್ಥಿ ಕುರುವಂತದಾಶ್ರಮಂ. ಯಾರ ಮನೆ ಮುಂದೆ ಹೋದರೂ ಕೂಡ ಒಂದು ಕ್ಷಣಕ್ಕಿಂತ ಹೆಚ್ಚಿನ ಕಾಲ ಅವರ ಮನೆ ಮುಂದೆ ನಿಂತುಕೊಳ್ತಿರಲಿಲ್ಲ. ಅವರು ಎಲ್ಲಿ ಹೋಗ್ತಾರೆಯೋ ಆ ಸ್ಥಳ ಪರಮ ಪವಿತ್ರವಾಗಿ ಬಿಡುತ್ತದೆ. ಯಾರ ಮನೆ ಮುಂದೆ ಅವರು ಹೋಗ್ತಾರೆಯೋ ಆ ಮನೆ ಉದ್ಧಾರವಾಗಿ ಬಿಡುತ್ತದೆ. ಯಾರಲ್ಲಿ ಭಿಕ್ಷವನ್ನ ಸ್ವೀಕಾರ ಮಾಡ್ತಾರೆಯೋ ಅವರ ಮನೆ ಉದ್ಧಾರ ಆಗಿ ಹೋಗ್ತದೆ. ಲೋಕದಲ್ಲಿ ಭಿಕ್ಷುಕರು ಮನೆ ಮುಂದೆ ಬಂದು ಭಿಕ್ಷೆಯನ್ನ ಬೇಡ್ತಾ ಇರಬೇಕಾದಾಗ ಯಜಮಾನ ಹಾಕೋದು ತಡ ಆಯ್ತು ಅಂದ್ರೆ ಅವ್ರು ಹೋಗೋದಿಲ್ಲ, ಅಲ್ಲೇ ನಿಂತಿರ್ತಾರೆ. ಎಲ್ಲಿ ತನಕ ಯಜಮಾನ ಅಥವಾ ಯಜಮಾನತಿ ಬಂದು ಭಿಕ್ಷೆಯನ್ನ ಹಾಕೋದಿಲ್ವೋ ಅಲ್ಲಿ ತನಕ ನಿಂತೇ ಇರ್ತಾರೆ. ಆದರೆ ಶುಕಾಚಾರ್ಯರು ಹಾಗೆ ಮಾಡ್ತಾ ಇರ್ಲಿಲ್ಲ. ಕೇವಲ ಆಕಳು ಹಾಲನ್ನ ಸುರಿಸಬೇಕಾದ್ರೆ ಎಷ್ಟು ಸಮಯ ಬೇಕೋ ಅಷ್ಟೇ ಒಬ್ಬರ ಮನೆ ಮುಂದೆ ನಿಲ್ಲತಕ್ಕಂಥದ್ದು, ಒಬ್ಬರ ಆಶ್ರಮದ ಮುಂದೆ ಅಷ್ಟೇ ಹೊತ್ತು ನಿಲ್ಲೋದು. ಸ ಗೋದೋಹನ ಮಾತ್ರ ಗೃಹೇಶು ಗೃಹಮೇದಿನ. ಶುಕಾಚಾರ್ಯರಿಗೆ ಭಿಕ್ಷೆಯನ್ನ ಹಾಕಿದ್ರೆ ಶುಕಾಚಾರ್ಯ ಪುಣ್ಯ ಅಲ್ಲ, ಭಿಕ್ಷೆ ಹಾಕಿದವರ ಪುಣ್ಯ. ಅವರಿಗೆ ಅಷ್ಟು ಪುಣ್ಯ ಬಂತು. ಮಹಾಜ್ಞಾನಿಗಳು ರುದ್ರದೇವರು ಶುಕಾಚಾರ್ಯರಾಗಿ ಅವತಾರವನ್ನ ಮಾಡಿದ್ದಾರೆ. ಅಂತಹ ಶುಕಾಚಾರ್ಯರು ಭಿಕ್ಷೆಯನ್ನ ಸ್ವೀಕಾರ ಮಾಡ್ತಾರೆ ಅಂತ ಅಂದ್ರೆ ಯಾರ ಪುಣ್ಯ? ಯಾರು ಭಿಕ್ಷೆಯನ್ನ ಹಾಕ್ತಾರೆಯೋ ಅವರ ಪುಣ್ಯ. ಅಂತಹ ಪರಮ ವಿರಕ್ತ ಶಿಖಾಮಣಿಗಳು. ಅಂತಹ ಶುಕಾಚಾರ್ಯರು ಎಲ್ಲ ಕಡೆ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಯಾಕೆ ಸಂಚಾರ ಮಾಡ್ತಾರೆ ಜ್ಞಾನಿಗಳು? ಶಿವಾಯ ಲೋಕಸ್ಯ ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾಃ ಜೀವಂತಿ ನಾತ್ಮಾರ್ಥಮಸೋ ಪರಾಂ ಶ್ರಿಯಂ ಮುಮೋಚ ನಿರ್ವಿದ್ಯ ಕುತಃ ಕಲೇವರಂ. ಶಿವಾಯ ಲೋಕಸ್ಯ ಭವಾಯ ಭೂತಯೇ. ಲೋಕಸ್ಯ ಶಿವಾಯ, ಜಗತ್ತಿಗೆ ಒಳ್ಳೇದಾಗೋದಕ್ಕಾಗಿ ಜ್ಞಾನಿಗಳು ಸಂಚಾರವನ್ನ ಮಾಡ್ತಾರಂತೆ. ಭವಾಯ ಭೂತಯೇ ಯ ಉತ್ತಮ ಶ್ಲೋಕ ಪರಾಯಣ ಜನಾಃ. ಭಗವಂತನ ಕಥೆಗಳನ್ನ ಹೇಳೋದ್ರಲ್ಲೇ ಯಾವಾಗಲೂ ಆಸಕ್ತರು. ಭಗವಂತನ ಕಥೆಗಳನ್ನ ಕೇಳೋದ್ರಲ್ಲಿ, ಭಗವಂತನ ಕಥೆಗಳನ್ನ ಹೇಳೋದ್ರಲ್ಲಿ ಯಾವಾಗಲೂ ಭಗವಂತನಲ್ಲಿಯೇನೇ ಮನಸ್ಸಿಟ್ಟವರು. ಅಂತಹ ಜ್ಞಾನಿಗಳು ಜೀವಂತಿ. ಯಾಕೆ ಜೀವನವನ್ನ ಮಾಡ್ತಾರೆ? ನಾತ್ಮಾರ್ಥಂ ಅಸೋ ನ ಜೀವಂತಿ. ತಮ್ಮ ಸಲುವಾಗಿ ತಾವು ಬದುಕೋದಿಲ್ಲ. ಹಾಗಾದ್ರೆ ಜನರಿಗೆ ಒಳ್ಳೇದನ್ನ ಮಾಡೋದಕ್ಕಾಗಿ ಯಾರು ಸಂಸಾರದಲ್ಲಿ ನಾನಾ ವಿಧವಾಗಿರತಕ್ಕಂಥ ದುಃಖಗಳನ್ನ ಪಟ್ಟು ಕ್ಷಮದಮಾದಿ ವಿರಕ್ತಸ್ಯ ಮುಮುಕ್ಷೋಹೋ, ಕ್ಷಮದಮಾದಿ ಸಂಪತ್ ಉಳ್ಳಂತಹ ಜನರೇನಿದ್ದಾರೆ, ಸಾತ್ವಿಕರೇನಿದ್ದಾರೆ, ಅವರನ್ನ ಉದ್ಧಾರ ಮಾಡೋದಕ್ಕಾಗಿ ಜ್ಞಾನಿಗಳು ಅಲ್ಲಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ ಹೊರತು ತಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋದಕ್ಕಾಗಿ, ತಮ್ಮ ಜೀವನಕ್ಕಾಗಿ ತಾವು ಅವರು ಸಂಚಾರವನ್ನ ಮಾಡೋದಿಲ್ಲ. ಮುಮೋಚ ನಿರ್ವಿದ್ಯ ಕುತಃ ಕಲೇವರ. ಅದಕ್ಕೆ ಸುಭಾಷಿತಕಾರ ಹೇಳ್ತಾನಲ್ಲ, ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾರ್ಥಮಿದಂ ಶರೀರಂ. ಆಕಳು ಹಾಲನ್ನ ಕೊಡುತ್ತದೆ. ಆಕಳಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ತಾನು ಕೊಡುವಂತಹ ಹಾಲನ್ನ ಕುಡಿದು ಎಲ್ಲಾ ಜನರು ಸುಖವಾಗಿರ್ತಾರೆ, ಆದರೆ ತನಗೆ ಹಾಲಿನಿಂದ ಯಾವ ಪ್ರಯೋಜನವೂ ಇಲ್ಲ. ಗಾವೋ ವಿಶ್ವಸ್ಯ ಮಾತರಃ. ತನ್ನ ತಾಯಿ, ತನ್ನನ್ನ ಹಡದಂತಹ ತಾಯಿ 6 ತಿಂಗಳು, ಬಹಳ ಅಂದ್ರೆ 1 ವರ್ಷ ಹಾಲನ್ನ ಕೊಡಬಹುದು. ಆದರೆ ಆಕಳು ಏನಿದೆಯಲ್ಲ, ನಾವು ಬದುಕಿರೋ ತನಕನೂ ನಾವು
ಕ್ಷೀರಪಾನವನ್ನ ಮಾಡೋದಕ್ಕೆ ಬೇಕಾದಂತಹ ಕ್ಷೀರವನ್ನ ಕೊಡುತ್ತದೆ. ಹೀಗಾಗಿ ಆಕಳು ಎಲ್ಲರ ತಾಯಿ ಅಂತ ಶಾಸ್ತ್ರ ಹೇಳ್ತದೆ. ಪರೋಪಕಾರಾಯ ದುಹಂತಿ ಗಾವಹ, ಪ್ರತಿಯೊಂದು ಹಸುಗಳು ಏನ್ ಹಾಲನ್ನ ಸುರಿಸ್ತವೆ ಇದು ಬೇರೆಯವರ ಉಪಕಾರಕ್ಕಾಗಿ. ಪರೋಪಕಾರಾಯ ಫಲಂತಿ ವೃಕ್ಷಾಹ, ನೋಡ್ರಿ ವೃಕ್ಷ ಮರಗಳು, ದೊಡ್ಡ ದೊಡ್ಡ ಮರಗಳಿದೆ, ಹಣ್ಣಿನ ಮರಗಳಿದೆ. ಅದರಿಂದ ಅದಕ್ಕೇನಾದ್ರೂ ಲಾಭ ಇದೆಯಾ? ಯಾವ ಲಾಭ ಇಲ್ಲ. ಹಣ್ಣುಗಳನ್ನ ಬಿಟ್ರೆ ಆ ಹಣ್ಣುಗಳನ್ನ ತಿನ್ನೋರು ಬೇರೆಯವರು. ತನ್ನ ಕೆಳಗಡೆ ಯಾರು ಬಂದು ನಿಂತ್ಕೊಳ್ತಾರೆ ಅವರಿಗೆ ನೆರಳನ್ನ ಕೊಡ್ತದೆ ಮರ. ತಾನು ಬಿಸಿಲಿನಲ್ಲಿ ನಿಂತರೂ ಕೂಡ ತನ್ನನ್ನ ಆಶ್ರಯ ಮಾಡಿ ಬಂದಂತಹ ವ್ಯಕ್ತಿಗಳಿಗೆ ನೆರಳನ್ನ ಕೊಡ್ತದೆ, ಹಣ್ಣನ್ನ ಕೊಡ್ತದೆ, ತಂಪಾದ ಗಾಳಿಯನ್ನ ಕೊಡ್ತದೆ. ಹೀಗಾಗಿ ಪರೋಪಕಾರಕ್ಕಾಗಿ ಎಲ್ಲ ವೃಕ್ಷಗಳಿವೆ. ಪರೋಪಕಾರಾಯ ವಹಂತಿ ನದ್ಯ, ನದಿ ಹರಿತಾ ಇದೆ. ಗಂಗಾ, ಸಿಂಧು, ಸರಸ್ವತಿ, ಕಾವೇರಿ, ಯಮುನಾ, ಗೋದಾವರಿ ಎಲ್ಲ ನದಿಗಳು ಎಲ್ಲ ಕಡೆ ಹರಿತದೆ. ಆ ನೀರನ್ನ ಎಲ್ಲ ಜನರು ಸ್ನಾನಕ್ಕಾಗಿ, ಕುಡಿಯೋದಕ್ಕಾಗಿ, ಬಟ್ಟೆ ಒಗೆಯೋದಕ್ಕಾಗಿ, ಬೇರೆ ಬೇರೆ ಕೆಲಸಗಳಿಗಾಗಿ ಆ ಜಲವನ್ನು ಉಪಯೋಗಿಸ್ಕೊಳ್ತಾರೆ. ಆದರೆ ಆ ನೀರಿನಿಂದ ಅದಕ್ಕೆ ಯಾವ ವಿಧವಾದ ಲಾಭವೂ ಇಲ್ಲ. ಹೀಗಾಗಿ ಜ್ಞಾನಿಗಳು ಕೂಡ ಅವರು ಯಾಕೆ ಜೀವನವನ್ನ ಮಾಡ್ತಾರೆ ಅಂತಂದ್ರೆ ತಮ್ಮ ಸಲುವಾಗಿ, ತಾವು ತಮ್ಮ ಸ್ವಾರ್ಥಕ್ಕಾಗಿ ಜೀವನವನ್ನ ಮಾಡೋದಿಲ್ಲ. ಹಾಗಾದ್ರೆ ಬೇರೆಯವರ ಸಲುವಾಗಿಯೇನೆ ಯಾರು ಜಗತ್ತಿನಲ್ಲಿ ಸಾತ್ವಿಕರಿದ್ದಾರೆ, ಸಜ್ಜನರಿದ್ದಾರೆ, ಅವರಿಗೆ ಏನಾದ್ರೂ ಮಾಡಿ ಒಳ್ಳೆಯದನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದಲೇ ಎಲ್ಲ ಕಡೆಯಲ್ಲಿಯೂ ಕೂಡ ಜ್ಞಾನಿಗಳು ಸಂಚಾರವನ್ನ ಮಾಡ್ತಾ ಇರ್ತಾರೆ. ಅಂತಹ ಶುಕಾಚಾರ್ಯರು ಅವರು ಮತ್ತು ಪರೀಕ್ಷಿತ ಮಹಾರಾಜ ಇವರು ಒಟ್ಟಿಗೆ ಗಂಗಾ ನದಿಯ ತೀರದಲ್ಲಿ ಸೇರಿ ಒಂದು ವಾರಗಳ ಕಾಲ ಶ್ರೀಮದ್ ಭಾಗವತ ಸಂವಾದವನ್ನು ನಡೆಸಿದ್ದಾರೆ. ಅಂದ್ರೆ ಇದು ಬಹಳ ಆಶ್ಚರ್ಯ ಅಂತ ಶವನಕಾದಿಗಳು ಹೇಳಿದಾಗ ಸರಿ ಅದಕ್ಕೆ ಸೂತಾಚಾರ್ಯರು ಉತ್ತರವನ್ನ ಕೊಡ್ತಾ ವೇದವ್ಯಾಸ ದೇವರು ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ದಾರೆ. ಕಸ್ಮಿನ್ ಯುಗೆ ಪ್ರವೃತ್ತೇಯಂ, ಶವನಕಾದಿಗಳು ಪ್ರಶ್ನೆ ಮಾಡಿದ್ರು, ಯಾವ ಯುಗದಲ್ಲಿ ಈ ಯಾವ ಶ್ರೀಮದ್ ಭಾಗವತ ಗ್ರಂಥವು ರಚಿತವಾಯಿತು? ವೇದವ್ಯಾಸ ದೇವರು ಯಾವಾಗ ಇದನ್ನ ರಚನೆ ಮಾಡಿದ್ರು ಅಂತೇನು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರವನ್ನ ಸುತಾಚಾರ್ಯರು ಕೊಡ್ತಾ ಇದ್ದಾರೆ. ದ್ವಾಪರೇ ಸಮನುತ್ಪ್ರಾಪ್ತೆ ತೃತೀಯೇ ಯುಗ ಪರ್ಯಯೇ ಜಾತಃ ಪರಾಶರಾದ್ಯೋಗಿ ವ್ಯಾಸಾಯಾಂ ಕಲಯ ಹರೇ. ದ್ವಾಪರ ಯುಗ ಪ್ರಾಪ್ತವಾದಾಗ ಪರಾಶರ ಋಷಿಗಳಲ್ಲಿ ಸತ್ಯವತಿಯಲ್ಲಿ ವೇದವ್ಯಾಸ ದೇವರು ಅವತಾರವನ್ನ ಮಾಡಿದ್ದಾರೆ. ವೇದವ್ಯಾಸ ದೇವರು ಅಂತಂದ್ರೆ ಕೆಲವರು ಹೇಳ್ತಾರೆ ಕಶ್ಚನ ಋಷಿ ಅಂತಾರೆ. ಕಶ್ಚನ ಋಷಿ ಅಲ್ಲ, ಸಾಕ್ಷಾತ್ ಭಗವಂತನೇ ವೇದವ್ಯಾಸ ದೇವರಾಗಿ ಅವತಾರವನ್ನು ಮಾಡಿದ್ದಾರೆ. ಶ್ರೀಮದ್ ಟೀಕಾಕೃತ್ಪಾದರು ತತ್ವಪ್ರಕಾಶಿಕಾದಲ್ಲಿ ಶ್ರೀಮದ್ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಂತೆ ಬ್ರಹ್ಮರುದ್ರಾದಿಭಿ ಪ್ರಾರ್ಥಿತ ಸನ್ ವ್ಯಾಸತ್ವೇನ ಅವತತಾರ. ನಾರಾಯಣ ಭಗವಂತ ಬ್ರಹ್ಮರುದ್ರಾದಿಗಳಿಂದ ಪ್ರಾರ್ಥಿತನಾಗಿ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದ್ದಾರೆ. ವೇದವ್ಯಾಸ ದೇವರೇ ಶ್ರೀಮದ್ ಭಾಗವತವನ್ನ ರಚನೆ ಮಾಡಿದ್ರಿಂದ ಶ್ರೀಮದ್ ಭಾಗವತದ ರಚನೆ ಇದು ದ್ವಾಪರ ಯುಗದಲ್ಲಿ ಆಯಿತು. ಅತಃ ದ್ವಾಪರೇ ಯುಗ ಪರ್ಯವಸಾನೆ, ಆ ದ್ವಾಪರ ಯುಗದ ಕೊನೆ ಭಾಗದಲ್ಲಿ ಈ ಯಾವ ಭಾಗವತ ಶ್ರೀಮದ್ ಭಾಗವತ ವೇದವ್ಯಾಸ ದೇವರಿಂದ ರಚಿತವಾಗಿರ್ತಕ್ಕಂಥದ್ದು. ವೇದವ್ಯಾಸ ದೇವರು ಅವತಾರವನ್ನ ಮಾಡಿ ದುರ್ಭಗಾಂಶ್ಚ ಜನಾನ್ವೀಕ್ಷ್ಯ ಮುನಿ ದಿವ್ಯೇನ ಚಕ್ಷುಷ, ಅಲ್ಪ ಬುದ್ಧಿ, ಅಲ್ಪ ಶಕ್ತಿ, ಅಲ್ಪ ಜ್ಞಾನ ಮತ್ತೆ ಅಲ್ಪ ಅದೃಷ್ಟ ಇರುವಂತಹ ಈ ಯಾವ ಸಾತ್ವಿಕ ಜನರನ್ನ ನೋಡಿ ವೇದವ್ಯಾಸ ದೇವರು ಇವರಿಗೆ ಅಖಂಡವಾಗಿರತಕ್ಕಂತಹ ಸಮಗ್ರವಾದ ವೇದಗಳನ್ನ ಅಧ್ಯಯನ ಮಾಡಿ
ತನ್ಮೂಲಕವಾಗಿ ಭಗವಂತನನ್ನ ತಿಳಿಯುವ ಯೋಗ್ಯತೆ ಇಲ್ಲ. ಸರ್ವವರ್ಣಾಶ್ರಮಾಣಂ ಯದ್ದದ್ಯೋ ಚಿರಂ ಅಮೋಘ ದೃಕ್. ಎಲ್ಲ ಆಶ್ರಮದವರೂ ಕೂಡ ಭಗವಂತನನ್ನ ಧ್ಯಾನ ಮಾಡಬೇಕು, ದೇವರನ್ನ ತಿಳಿಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋದನ್ನ ವಿಚಾರವನ್ನ ಮಾಡಿ ವೇದವ್ಯಾಸ ದೇವರು ಮೊದಲಿಗೆ ವೇದಗಳ ವಿಭಾಗವನ್ನ ಮಾಡಿದ್ದಾರೆ. ಚಾತುರ್ಹೋತ್ರಂ ಕರ್ಮಶುದ್ಧಿಂ ಪ್ರಜಾನಾಂ ವೀಕ್ಷ ವೈದಿಕೀಂ ವ್ಯದದಾತ್ ಯಜ್ಞ ಸಂತತ್ಯೈ ವೇದಮೇಕಂ ಚತುರ್ವಿಧಂ. ಮೊದಲಿಗೆ ರಾಶೀಕೃತವಾಗಿರತಕ್ಕಂತಹ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಿರ್ಲಿಲ್ಲ. ಮೊದಲಿಗೆ ಒಂದು ರಾಶೀಕೃತವಾಗಿರ್ತಕ್ಕಂತಹ ವೇದ. ವೇದ ಎಷ್ಟಿದೆ? ಅನಂತಾವೈ ವೇದಾಹ. 10,000 ಮಂತ್ರ ಅಷ್ಟೇ ಅನ್ಕೋಬೇಡ್ರಿ. ಎಷ್ಟು ವೇದ ಮಂತ್ರಗಳಿದೆ ಅಂತಂದ್ರೆ ಅನಂತ ಅನಂತ ವೇದ ಮಂತ್ರಗಳಿದೆ. ಭಗವಂತನ ಗುಣಗಳು ಹೇಗೆ ಅನಂತವೋ ಹಾಗೆ ವೇದಗಳು ಅನಂತವಾಗಿದೆ. ಅಂತಹ ರಾಶೀಕೃತವಾಗಿರ್ತಕ್ಕಂತಹ ವೇದವನ್ನ ವಿಭಾಗವನ್ನ ಮಾಡಿದ್ದಾರೆ ವೇದವ್ಯಾಸ ದೇವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ 4 ವಿಭಾಗವನ್ನ ಮಾಡಿದರು. ಋಗ್ಯಜು ಸಾಮ ಅಥರ್ವಾಖ್ಯಾ ವೇದಾಶ್ಚತ್ವಾರ ಉದ್ಧೃತಾಹ. ಆಮೇಲೆ ಇತಿಹಾಸವನ್ನ, ರಾಮಾಯಣ ಮಹಾಭಾರತವನ್ನ ರಚನೆ ಮಾಡಿದ್ದಾರೆ. ಅದನ್ನ ಇತಿಹಾಸ ಗ್ರಂಥಗಳು ಅಂತ ಕರಿತಕ್ಕಂಥದ್ದು. ಪುರಾಣಂಚ ಪಂಚಮೋ ವೇದ ಉಚ್ಯತೆ. ಪುರಾಣಗಳು 18 ಪುರಾಣಗಳು, 18 ಉಪಪುರಾಣಗಳು. ಮಹಾಭಾರತ ಪಂಚಮೋ ವೇದಾನಾಂ ವೇದ, 5ನೇ ವೇದದ ಸ್ಥಾನವನ್ನ ಮಹಾಭಾರತಕ್ಕೆ ಕೊಟ್ಟಿದ್ದಾರೆ. ಅಂತಹ ಮಹಾಭಾರತವನ್ನ ರಚನೆ ಮಾಡಿ ತಾವು ವಿಭಾಗ ಮಾಡಿರತಕ್ಕಂತಹ ಅಥವಾ ತಾವು ರಚನೆ ಮಾಡಿರತಕ್ಕಂತಹ ವೇದ ವಿಭಾಗ ಹಾಗೂ ಇತಿಹಾಸ ಪುರಾಣಗಳು ಇವುಗಳಿಗೆ ಒಬ್ಬೊಬ್ಬರನ್ನ ಪ್ರವರ್ತಕರನ್ನಾಗಿ ಯೋಜನೆ ಮಾಡಿದ್ದಾರೆ, ತಮ್ಮ ಶಿಷ್ಯರನ್ನ. ತತ್ರ ಋಗ್ವೇದಧರ ಪೈಲಹ. ಋಗ್ವೇದಕ್ಕೆ ಸಂಪ್ರದಾಯ ಪ್ರವರ್ತಕರನ್ನಾಗಿ ಪೈಲರನ್ನ ನಿಯೋಜನೆ ಮಾಡಿದ್ದಾರೆ. ಸಾಮಗಃ ಜೈಮಿನಿ ಕವಿಹಿ. ಸಾಮವೇದಕ್ಕೆ ಜೈಮಿನಿ ಋಷಿಗಳನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಅವರ ಪರಂಪರೆ, ಅವರ ಶಿಷ್ಯ ಪರಂಪರೆ ಹಾಗೆ ಬೆಳೆದಿದೆ. ವೈಶಂಪಾಯನಃ ಏವೈಕೋ ನಿಷ್ಣಾತೋ ಯಜುಷಾಂ ತತಃ. ಯಜುರ್ವೇದಕ್ಕೆ ವೈಶಂಪಾಯನರು, ಅವರನ್ನ ಪ್ರವರ್ತಕರನ್ನಾಗಿ ವೇದವ್ಯಾಸದೇವರು ಮಾಡಿದ್ದಾರೆ. ಅಥರ್ವಾಂಗಿರಸ ಆಸೀತ್ ಸುಮಂತುರ್ ವಾರುಣೋ ಮುನಿ. ಅಥರ್ವಣ ವೇದಕ್ಕೆ ಅಂಗಿರಸರನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಇತಿಹಾಸ ಪುರಾಣಗಳಿಗೆ ಸುಮಂತು ವರುಣರನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ಇತಿಹಾಸ ಪುರಾಣಗಳಿಗೆ ಪಿತಾಮೇ ರೋಮಹರ್ಷಣ. ರೋಮಹರ್ಷರು ಸುತಾಚಾರ್ಯರ ತಂದೆಗಳು, ಅವರನ್ನ ಪ್ರವರ್ತಕರನ್ನಾಗಿ ಮಾಡಿದ್ದಾರೆ. ತೇವ ಋಷಯೋ ವೇದಂ ಸ್ವಂ ಸ್ವಂ ವ್ಯಸ್ಯನ್ ಅನೇಕದ ಶಿಷ್ಯೈಹಿ ಪ್ರಶಿಷ್ಯೈಹಿ ತಚ್ಚಿಷ್ಯೈಹಿ ವೇದಾಸ್ತೆ ಶಾಕಿನೋ ಅಭವತ್. ಆ ಒಂದೊಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳು ಅನೇಕ ಶಾಖೆಗಳಿಂದ ಕೂಡಿದೆ. ಸಾಮವೇದದಲ್ಲಿ 1,000 ಶಾಖೆಗಳಿದೆಯಂತೆ. ಅದ್ಯಾಕೆ? ಸಾಮವೇದವನ್ನ ಮತ್ತೆ ಮತ್ತೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ಮತ್ತೆ ಮತ್ತೆ ಶಾಖಾ ರೂಪದಲ್ಲಿ ವಿಭಾಗವನ್ನು ಯಾಕೆ ಮಾಡಿದ್ರು ಅಂದ್ರೆ, ಅವರು ಅವರ ಶಿಷ್ಯರಿಗೆ ಹೇಳಿದ್ರು, ಅವರು ಅವರ ಶಿಷ್ಯರಿಗೆ, ಅವರ ಶಿಷ್ಯರಿಗೆ, ಹೀಗೆ ಆ ವೇದಗಳು ಮತ್ತೆ ಅನೇಕ ಕವಲುಗಳಾಗಿ ಒಡೆದಿರತಕ್ಕಂಥ. ಅದಕ್ಕೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಕರೀತಾರೆ. ಆರಣ್ಯಕ, ಬ್ರಾಹ್ಮಣ, ಹೀಗೆಲ್ಲ ವಿಭಾಗಗಳಿವೆ. ಹೀಗೆ ತೇವ ವೇದಾ ದುರ್ಮೇಧೈಹಿ ದಾರ್ಯಂತೆ ಪುರುಷೈರ್ಯಥ ಏವಂ ಚಕಾರ ಭಗವಾನ್ ವ್ಯಾಸಃ ಕೃಪಣವತ್ಸಲಃ. ಹೀಗೆ ಇಷ್ಟೆಲ್ಲ ವಿಭಾಗವನ್ನ ಮಾಡಿ ವೇದಗಳ ಜ್ಞಾನವನ್ನ ಮಾಡಿಕೊಳ್ಳಲಿ ಸುಲಭವಾಗಿ ಅಂಥೇಳಿ ಕರುಣಾ ಸಮುದ್ರರಾಗಿರ್ತಕ್ಕಂತಹ ವೇದವ್ಯಾಸದೇವರು ಎಲ್ಲ ವೇದಗಳ ವಿಭಾಗಾದಿಗಳನ್ನೆಲ್ಲ 18 ಪುರಾಣಾದಿಗಳನ್ನೆಲ್ಲ ಮಾಡಿದ್ರು. ಎಷ್ಟಾದರೂ ಕೂಡ ಅದನ್ನ ತಿಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ವೇದವ್ಯಾಸದೇವರು ಮಹಾಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಪುರುಷರು ವೇದಗಳ ಅಧ್ಯಯನವನ್ನ ಮಾಡಿ
ಆ ವೇದಗಳ ಅಧ್ಯಯನ ಮೂಲಕವಾಗಿ ಭಗವಂತನನ್ನ ತಿಳಿದು ಉಪಾಸನೆಯನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದು ಭಗವಂತನ ಅನುಗ್ರಹದಿಂದ ಮೋಕ್ಷಾದಿ ಪುರುಷಾರ್ಥಗಳನ್ನ ಹೊಂದಬಹುದು. ಆದರೆ ಸ್ತ್ರೀಯರಿಗೆ ವೇದಗಳಲ್ಲಿ ಅಧಿಕಾರ ಇಲ್ಲ. ಹಾಗಾದ್ರೆ ಅವರಿಗೆ ಶ್ರೇಯಸ್ಸು, ಅವರಿಗೆ ಮೋಕ್ಷ ಆಗುವಂತಹ ಬಗೆ ಹೇಗೆ? ದೇವರನ್ನ ತಿಳಿದೇ ಇದ್ದರೆ ಮೋಕ್ಷ ಸಾಧ್ಯ ಇಲ್ಲ. ದೇವರನ್ನ ತಿಳಿಯಲೇಬೇಕು. ಆದರೆ ವೇದಗಳಿಂದ ತಿಳಿಯುವಂತಹ ಅಧಿಕಾರ ಸ್ತ್ರೀಯರಿಗೆ ಇಲ್ಲ. ಹೀಗಾಗಿ ಅವರಿಗೆ ಸ್ಪೆಷಲ್ ಆಗಿ, ಸ್ತ್ರೀಯರಿಗೆ, ಶೂದ್ರರಿಗೆ, ಅವರಿಗೆ ಭಗವಂತನ ಜ್ಞಾನ ಸರಿಯಾಗಿ ಆಗಬೇಕು ಅನ್ನೋದಕ್ಕಾಗಿ ವೇದವ್ಯಾಸ ದೇವರು ಸ್ತ್ರೀ ಶೂದ್ರ ಬ್ರಹ್ಮ ಬಂಧೂನಾಂ ತ್ರೈಹೀನ ಶ್ರುತಿಗೋಚರಾಹ ಕರ್ಮ ಶ್ರೇಯಸಿ ಮೂಢಾನಾಂ, ಏನ್ ಮಾಡಬೇಕು ಏನ್ ಬೇಡಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ಅಂತಹ ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ಶ್ರೇಯೇವಂ ಭವೇದಿಹ, ಅವರಿಗೂ ಕೂಡ ಶ್ರೇಯಸ್ಸಾಗಬೇಕು, ಅವರಿಗೂ ಮೋಕ್ಷ ಆಗಬೇಕು. ಕೇವಲ ವೇದಗಳನ್ನ ಅಧ್ಯಯನ ಮಾಡಿ ವೇದಾರ್ಥ ಜ್ಞಾನವನ್ನ ಮಾಡಿಕೊಂಡು ಭಗವಂತನ ಉಪಾಸನೆಯನ್ನ ಮಾಡುವಂತ ಪುರುಷರಿಗಷ್ಟೇ ಮೋಕ್ಷ ಸೀಮಿತ ಅಲ್ಲ, ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳಿಗೂ ಮೋಕ್ಷ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಪರಮ ಕಾರುಣಿಕರಾಗಿರ್ತಕ್ಕಂಥ ವೇದವ್ಯಾಸ ದೇವರು ಇತಿ ಭಾರತ ಮಾಖ್ಯಾನಂ ಕೃಪಯ ಮುನಿನಾ ಕೃತಂ. ಕೃಪಯ ಸಜ್ಜನರ ಮೇಲೆ ಅನುಗ್ರಹ, ಆ ಸಜ್ಜನರ ಮೇಲೆ ಅನುಗ್ರಹದಿಂದ ವೇದವ್ಯಾಸ ದೇವರು ಶ್ರೀಮದ್ ಮಹಾಭಾರತವನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ನಾರೀಣಾಂ ಚೈವ ಶೂದ್ರಾಣಾಂ ತಂತ್ರ ಮಾರ್ಗೇ ಅಧಿಕಾರಿತಾ ತಂತ್ರಶಾಸ್ತ್ರೇಪಿ ಶೂದ್ರಾಣಾಂ ನತು ಗ್ರಂಥ ಪುರಸ್ಸರಂ. ನೋಡ್ರಿ, ವೇದಗಳನ್ನ ನೇರವಾಗಿ ಸ್ತ್ರೀಯರಿಗೆ ಶೂದ್ರರಿಗೆ ಪಾಠ ಹೇಳೋ ಹಾಗಿಲ್ಲ. ಸ್ತ್ರೀಯರಿಗೆ ಶೂದ್ರರಿಗೆ ಹಾಗಾದ್ರೆ ಏನನ್ನೂ ಅಧ್ಯಯನ ಮಾಡುವ ಅಧಿಕಾರ ಇಲ್ಲ ಅಂತಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ನಾರೀಣಾಂ ಚೈವ ಶೂದ್ರಾಣಾಂ ತಂತ್ರ ಮಾರ್ಗೇ ಅಧಿಕಾರಿತ. ತಂತ್ರಶಾಸ್ತ್ರಗಳನ್ನ ಸ್ತ್ರೀಯರು ಶೂದ್ರರು ಅಧ್ಯಯನವನ್ನ ಮಾಡಬಹುದು. ಆದರೆ ತಂತ್ರಶಾಸ್ತ್ರೇಪಿ ಶೂದ್ರಾಣಾಂ ನತು ಗ್ರಂಥ ಪುರಸ್ಸರಂ. ಗ್ರಂಥಗಳನ್ನ ಹಿಡಿದು ಶ್ಲೋಕ ಬೈ ಶ್ಲೋಕ ಹೇಗೆ ಗುರುಗಳ ಉಚ್ಚಾರಣ ಅನುಚ್ಚಾರಣ ಕ್ರಮದಲ್ಲಿ ಪುರುಷರು ಅಧ್ಯಯನವನ್ನ ಮಾಡ್ತಾರೆಯೋ ಹಾಗೆ ಶ್ಲೋಕ ಬೈ ಶ್ಲೋಕ ಉಚ್ಚಾರಣ ಅನುಚ್ಚಾರಣ ರೂಪದಲ್ಲಿ ಪುಸ್ತಕವನ್ನ ಹಿಡಿದು ಮಾಡುವಂತಹ ಅಧಿಕಾರ ಸ್ತ್ರೀಯರಿಗೆ ಇಲ್ಲ. ಕೇಳಬಹುದು, ಮಹಾಭಾರತ ಭಾಗವತ ತಂತ್ರಶಾಸ್ತ್ರಗಳು ಏನಿದೆ ಅವುಗಳನ್ನ ಶ್ರವಣ ಮಾಡಬಹುದು, ಕೇಳಬಹುದು, ಅದರಲ್ಲಿರತಕ್ಕಂಥ ತತ್ವಗಳನ್ನು ತಿಳ್ಕೊಳ್ಬಹುದು. ಆದರೆ ಗ್ರಂಥವನ್ನ ಹಿಡಿದು ಆ ಗ್ರಂಥದ ಶ್ಲೋಕಗಳ ಮೇಲೆ ಬೆರಳನ್ನ ಇಟ್ಟು ಅಧ್ಯಯನ ಮಾಡುವಂತಹ ಅಧಿಕಾರ ಸ್ತ್ರೀ ಶೂದ್ರರಿಗೆ ಇಲ್ಲ ಅಂತ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರ್ತದೆ, ಹಾಗಾದ್ರೆ ಮಹಾಭಾರತಾದಿ ಗ್ರಂಥಗಳ ಅರ್ಥವನ್ನ ಮಾಡಿಕೊಳ್ಳೋದಕ್ಕೆ ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳೂ ಕೂಡ ಅಧಿಕಾರಿಗಳೇ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾದ್ರೆ ಏನ್ ಮಾಡಬಾರದು? ಮಹಾಭಾರತಾದಿಗಳನ್ನು ಕೂಡ ಶ್ಲೋಕ ಬೈ ಶ್ಲೋಕ ಗುರುಗಳ ಉಚ್ಚಾರಣ ಅನುಚ್ಚಾರಣ ರೂಪವಾಗಿ ಅಧ್ಯಯನವನ್ನ ಮಾಡಬಾರದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನ ಕೊಟ್ಟಿದ್ದಾರೆ. ಆದರೆ ಕೆಲವರು ಅಂತಾರೆ, ಅದೇ ಮಹಾಭಾರತದಲ್ಲಿ ಬರ್ತಕ್ಕಂಥ ವಿಷ್ಣು ಸಹಸ್ರನಾಮವನ್ನ ಹೆಣ್ಮಕ್ಳು ಹೇಳಬಹುದೇ ಅಥವಾ ಬಿಡಬಹುದೇ ಅಂತ ಹೇಳಿ. ಈ ಪ್ರಮಾಣಕ್ಕೆ ಅನುಗುಣವಾಗಿ ಸ್ತ್ರೀಯರು ವಿಷ್ಣು ಸಹಸ್ರನಾಮಾದಿಗಳನ್ನ ಹೇಳುವ ಹಾಗೆ ಇಲ್ಲ. ಇಲ್ಲ ಆಚಾರ್ಯ, ನಮಗೆ ದೊಡ್ಡವರು ಕೆಲವರು ಹಿರಿಯರು ಜ್ಞಾನಿಗಳು ನಮಗೆ ಹೇಳ್ತಾ ಇದ್ರು ವಿಷ್ಣು ಸಹಸ್ರನಾಮವನ್ನ ಹೆಣ್ಮಕ್ಳು ಹೇಳಬಹುದು ಅಂತ ಹೇಳಿ. ಅವ್ರಿಗೇನ್ ಪ್ರಮಾಣ ಅಂತಂದ್ರೆ, ಒಂದು ಪುರಾಣದ ಮಾಘ ಮಾಸ ಮಹಾತ್ಮೆಯಲ್ಲಿ ಒಂದು ವಾಕ್ಯ ಬರ್ತದೆ, ತತ್ರ ಯಾ ಬ್ರಾಹ್ಮಣೀ ನಾರಿ ತಸ್ಯಾಹ ಗ್ರಂಥ ಪುರಸ್ಸರಂ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ
ವೇದಗಳಲ್ಲಿ ಅಧಿಕಾರ ಇಲ್ಲ, ತಂತ್ರಶಾಸ್ತ್ರಗಳಲ್ಲಿ ಮಾತ್ರ ಅಧಿಕಾರ. ಮಹಾಭಾರತ ರಾಮಾಯಣಾದಿಗಳನ್ನ ಕೇಳೋದಕ್ಕೆ ಅವರು ಅಧಿಕಾರಿಗಳು. ಆದರೆ ನತು ಗ್ರಂಥ ಪುರಸ್ಸರಂ, ಗ್ರಂಥವನ್ನ ಹಿಡಿದು ಓದೋ ಹಾಗಿಲ್ಲ ಅಂತ ಏನ್ ಹೇಳಿದ್ರು ಅಲ್ಲಿ ಸ್ವಲ್ಪ ವಿಶೇಷವನ್ನ ಹೇಳ್ತಾರೆ. ಏನು ಅಂತಂದ್ರೆ, ಸ್ತ್ರೀಯರು ಅಂದ್ರೆ ಎಲ್ಲಾ ಸ್ತ್ರೀಯರಿಗೂ ಗ್ರಂಥವನ್ನ ಹಿಡಿದು ಮಹಾಭಾರತ ರಾಮಾಯಣಾದಿಗಳನ್ನ ಅಧ್ಯಯನ ಮಾಡುವಂತಹ ಅಧಿಕಾರ ಇಲ್ಲ, ಅದು ಸರಿನೇ. ಆದರೆ ಅದರಲ್ಲಿ ಯಾರು ಬ್ರಾಹ್ಮಣ ಸ್ತ್ರೀ ಆಗಿರ್ತಾಳೆ ಅವಳಿಗೆ ಗ್ರಂಥವನ್ನ ಹಿಡಿದು ಅಧ್ಯಯನವನ್ನ ಮಾಡುವಂತಹ ಅಧಿಕಾರ ಇದೆ. ಅಂದ್ರೆ ವೇದಗಳಲ್ಲ. ಹಾಗಾದ್ರೆ ಮಹಾಭಾರತ ರಾಮಾಯಣ ಮೊದಲಾದವುಗಳನ್ನ ಬ್ರಾಹ್ಮಣ ನಾರಿ, ಕೇವಲ ಬ್ರಾಹ್ಮಣ ನಾರಿ ಅಂದ್ರೆ ಸಾಮಾನ್ಯ ಬ್ರಾಹ್ಮಣರ ಹೆಣ್ಮಕ್ಳು ಅಂತ ಅರ್ಥ ಅಲ್ಲ. ಅದಕ್ಕೆ ದೇವತಾ ಸ್ತ್ರೀಯರೇನಿದ್ದಾರಲ್ಲ ಆ ದೇವತಾ ಸ್ತ್ರೀಯರಿಗೆ ಅದನ್ನ ಹೇಳಿದ್ದು. ಋಷಿ ಪತ್ನಿಯರಂತೆ ಏನಿದ್ದಾರಲ್ಲ ಆ ಋಷಿ ಪತ್ನಿಯರಿಗೆ ಗ್ರಂಥ ಪುರಸ್ಸರವಾಗಿಯೇನೇ ಅಧ್ಯಯನ ಇದೆ ಅವಳಿಗೆ. ಸಾಮಾನ್ಯ ಸ್ತ್ರೀಯರಿಗೆ ಇಲ್ಲಿ ವೇದಗಳಲ್ಲಿ ಅಧಿಕಾರ ಇಲ್ಲ. ಗ್ರಂಥ ಪುರಸ್ಸರವಾಗಿ ಇತಿಹಾಸ ಮಹಾಭಾರತಾದಿ ಗ್ರಂಥಗಳನ್ನ ಉಚ್ಚಾರ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿರತಕ್ಕಂಥದ್ದು. ಏವಂ ಪ್ರವೃತ್ತಸ್ಯ ಸದಾ ಭೂತಾನಾಂ ಶ್ರೇಯಸಿ ದ್ವಿಜಾಃ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯತ್ ಹೃದಯಂ ತತಃ. ಇಷ್ಟೆಲ್ಲ ವೇದಗಳ ವಿಭಾಗ ಮಾಡಿ ಪಂಚರಾತ್ರ ರಾಮಾಯಣ ಮಹಾಭಾರತಗಳನ್ನೆಲ್ಲ ನಿರ್ಮಾಣ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಸರ್ವಾತ್ಮಕೇನಾಪಿ ಯದಾ ನಾತುಷ್ಯತ್ ಹೃದಯಂ ತತಃ, ಪೂರ್ಣವಾಗಿ ವೇದವ್ಯಾಸ ದೇವರಿಗೆ ಸಂತೋಷ ಆಗ್ಲಿಲ್ಲಂತೆ, ಮನಸ್ಸು ಪ್ರಸನ್ನವಾಗ್ಲಿಲ್ಲಂತೆ. ಚಿಂತಾಕ್ರಾಂತರಾಗಿ ಕೂತಿದ್ದಾರೆ. ನಾತಿ ಪ್ರಸನ್ನ ಹೃದಯ ಸರಸ್ವತ್ಯಾಸ್ತಟೇ ಶುಚೌ. ಸರಸ್ವತಿ ನದಿ ಪಶ್ಚಿಮ ದಿಕ್ಕಿನಲ್ಲಿ ಹರಿಯುವಂತಹ ನದಿ ಸರಸ್ವತಿ ನದಿ. ಆ ಸರಸ್ವತಿ ನದಿಯ ದಂಡೆಯಲ್ಲಿ ವೇದವ್ಯಾಸದೇವರ ಆಶ್ರಮ ಇದೆ, ಶಮ್ಯಾಪ್ರಾಸ. ಆ ಆಶ್ರಮದಲ್ಲಿ ಚಿಂತಾಕ್ರಾಂತರಾಗಿ ವೇದವ್ಯಾಸದೇವರು ಕುಳಿತಿದ್ದಾರೆ. ಆ ಪ್ರಸಂಗಕ್ಕೆ ಅಲ್ಲಿಗೆ ನಾರದರ ಆಗಮನವಾಗಿದೆ. ವಿತರ್ಕಯನ್ ವಿವಿಕ್ತಸ್ತಃ ಇದಂ ಚೋವಾಚ ಧರ್ಮವಿತ್. ವಿಚಾರವನ್ನು ಮಾಡ್ತಾ ಇದ್ದಾರೆ. ಏನ್ ಮಾಡಬೇಕು, ಏನ್ ಮಾಡಿದ್ರೆ ನಾನು ಪೂರ್ಣ ಕೆಲಸವನ್ನ ಮಾಡಿದ ಹಾಗೆ ಆಗ್ತದೆ ಅಂತ ವಿಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ತಸ್ಯೇವಂ ಖಿನ್ನಮಾತ್ಮಾನಂ ಅನ್ಯಮಾನಸ್ಯ ಕಿದ್ಯತಃ ಕೃಷ್ಣಸ್ಯ ನಾರದೋಭ್ಯಗಾತ್ ಆಶ್ರಮಂ ಪ್ರಾಗುದಾಹೃತಂ. ಅಲ್ಲಿಗೆ ನಾರದರು ಬಂದಿದ್ದಾರೆ. ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂತಹ ನಾರದರು 3 ಲೋಕಗಳನ್ನ ಸಂಚಾರ ಮಾಡ್ತಾ 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 ಸರಸ್ವತಿ ನದಿಯ ತೀರದಲ್ಲಿ ಇರುವಂತಹ ಶಮ್ಯಾಪ್ರಾಸ ಆ ಆಶ್ರಮದಲ್ಲಿ ವೇದವ್ಯಾಸದೇವರಿದ್ದಾರೆ. ಆ ಆಶ್ರಮಕ್ಕೆ ನಾರದರು ಆಗಮನವನ್ನು ಮಾಡಿದ್ದಾರೆ. ತಮ ವಿಜ್ಞಾಯ ಸಹಸಾ ಪ್ರತ್ಯುತ್ಥಾಯಾಗತಂ ಮುನಿಂ. ನೋಡ್ರಿ, ಸ್ವಯಂ ಭಗವಂತ 14 ಲೋಕಗಳಿಗೆ ಒಡೆಯ ವೇದವ್ಯಾಸದೇವರು, ಅಂತಹ ಭಗವಂತ ನಾರದರು ಬಂದು ಕೂಡ್ಲೆ ಎದ್ದು ನಿಂತಿದ್ದಾನಂತೆ. ದೊಡ್ಡವರು ಮನೆಗೆ, ಜ್ಞಾನಿಗಳು ಮನೆಗೆ ಬಂದಾಗ ನಾವು ಕಾಲ್ ಚಾಚ್ಕೊಂಡು ಕೂತಿರಬಾರ್ದು. ತಕ್ಷಣ ಎದ್ದು ಅವರಿಗೆ ನಮಸ್ಕಾರವನ್ನ ಮಾಡಿ, ಗೌರವವನ್ನ ಕೊಟ್ಟು, ಪಾದ ಪ್ರಕ್ಷಾಳನವನ್ನ ಮಾಡಿ, ಉತ್ತಮವಾದಂತಹ ಆಸನದಲ್ಲಿ ಅವರನ್ನ ಕೂಡಿಸಿ, ಅವರಿಗೆ ತಿನ್ನೋದಕ್ಕೆ, ಕುಡಿಯೋದಕ್ಕೆ ನೀರನ್ನ, ತಿನ್ನೋದಕ್ಕೆ ಏನಾದ್ರೂ ಆಹಾರವನ್ನ ಕೊಟ್ಟು ಅವರ ಕುಶಲ ಪ್ರಶ್ನೆಯನ್ನ ಮಾಡಬೇಕು. ಇದು ಕ್ರಮ. ಹಾಗೆ ವೇದವ್ಯಾಸದೇವರು ಕೂಡ ಎದ್ದು ನಿಂತು ಗೌರವವನ್ನ ಕೊಟ್ಟು ನಾರದರನ್ನ ಬರಮಾಡಿಕೊಂಡು ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟು ಅವರನ್ನ ಪೂಜಾ ಮಾಡಿದ್ದಾರೆ. ಪೂಜಯಾಮಾಸ ವಿಧಿವತ್ ನಾರದಂ ಸುರಪೂಜಿತಂ. ದೇವತೆಗಳಿಂದ ಪೂಜಿತರಾಗಿರತಕ್ಕಂತಹ ನಾರದರಿಗೆ
ವೇದವ್ಯಾಸ ದೇವರು ಪೂಜಾದಿಗಳನ್ನ ಮಾಡಿದ್ದಾರೆ. ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ. ನಾರದರಲ್ಲಿ ಸಾಕ್ಷಾತ್ ಭಗವಂತ ವೇದವ್ಯಾಸ ದೇವರಲ್ಲಿ, ವೇದವ್ಯಾಸ ದೇವರು ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲ ಮಾಡಿ ಪೂಜಾವನ್ನ ಮಾಡಿದ್ರು ಅಂತಂದ್ರೆ ಅನುಗ್ರಹವನ್ನ ಮಾಡೋದಕ್ಕಾಗಿ ಅಂತಾನೆ ತಿಳ್ಕೊಳ್ಬೇಕು. ಅಥವಾ ಮನುಷ್ಯರಾಗಿ ಅವತಾರವನ್ನ ಮಾಡಿದಾಗ ದೇವತೆಗಳು ಮನುಷ್ಯರಂತೆ ನಡೆದುಕೊಳ್ಳಬೇಕು ಅನ್ನೋದೇ ಭಗವಂತನ ನಿಯಮ. ಹೀಗಾಗಿ ಆ ನಿಯಮಕ್ಕೆ, ತನ್ನ ನಿಯಮಕ್ಕೆ ಅನುಗುಣವಾಗಿ ತಾನು ಅರ್ಘ್ಯಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟಿದ್ದಾನೆ. ಸುತೋ ವಾಚ ಅಥತಂ ಸುಖಮಾಸೀನಂ ಉಪಾಸೀನಂ ಬೃಹಚ್ಛ್ರವಾಃ ದೇವರ್ಷಿ ಪ್ರಾಹ ವಿಪ್ರಋಷಿಂ ವೀಣಾಪಾಣಿ ಸ್ಮಯನ್ನಿವ. ಸರಿ, ಎಲ್ಲ ಆದಮೇಲೆ ನಾರದರು ವೇದವ್ಯಾಸ ದೇವರನ್ನ ಕೇಳ್ತಾ ಇದ್ದಾರೆ. ನಾರದೋ ವಾಚ ಪಾರಾಶರ್ಯ ಮಹಾಭಾಗ ಭವತ ಕಶ್ಚಿದಾತ್ಮನ ಪರಿತುಷ್ಯತಿ ಶರೀರ ಆತ್ಮ ಮಾನಸ ಏವವಾ. ಸ್ವಾಮಿ, ಯಾಕೋ ಸ್ವಲ್ಪ ಬೇಸರವಾದಂತೆ ತೋರ್ತಾ ಇದೆ. ಎದಕ್ಕೆ ಬೇಸರವಾಗಿದೆ? ಪರಿತುಷ್ಯತಿ ಶಾರೀರ ಆತ್ಮ ಮಾನಸ ಏವವ. ಮನಸ್ಸು ಯಾಕೋ ಸ್ವಲ್ಪ ಗೊಂದಲದಿಂದ ಕೂಡಿರ್ತಕ್ಕಂಥದ್ದು ಆದ ಹಾಗೆ ಕಾಣಿಸ್ತಾ ಇದೆ. ಬೇಸರಗೊಂಡವನಂತೆ ತೋರ್ತಾ ಇದೆಯಲ್ಲ ಸ್ವಾಮಿ, ಏನಾಯ್ತು ಅಂತ ನಾರದರು ಪ್ರಶ್ನೆಯನ್ನ ಮಾಡಿದಾಗ ಅದಕ್ಕೆ ವೇದವ್ಯಾಸ ದೇವರು ಉತ್ತರವನ್ನು ಕೊಡ್ತಾರೆ. ಅಸ್ತ್ಯೇವ ಮೇ ಸರ್ವಮಿದಂ ತ್ವಯೋಕ್ತಂ ತಥಾಪಿ ನಾತ್ಮ ಪರಿತುಷ್ಯತೆ ಮೇ ತನ್ಮೂಲಮವ್ಯಕ್ತಮಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮಭವಾತ್ಮಭೂತಂ. ಅಸ್ತಿ ಏವ ಮೇ ಸರ್ವಮಿದಂ ತ್ವಯೋಕ್ತಂ. ನೀ ಏನ್ ಹೇಳಿದ್ಯಲ್ಲಪ್ಪ, ಮನಸ್ಸು ಯಾಕೋ ಸ್ವಲ್ಪ ಬೇಸರಗೊಂಡಂತೆ ಕಾಣಿಸ್ತಾ ಇದೆ ಅಂತ ಹೇಳಿ, ಅದು ಸರಿನೇ. ಯಾಕೋ ನನ್ನ ಮನಸ್ಸಿಗೆ ಬಹಳ ಕಸಿವಿಸಿ ಆಗಿದೆ. ಏನ್ ಮಾಡಿದ್ರು ಕೂಡ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ. ಯಾಕೆ ನನ್ನ ಮನಸ್ಸು ಕಸಿವಿಸಿಯನ್ನ ಹೊಂದಿದೆ, ಯಾಕೆ ಬೇಸರ ಆಗಿದೆ ಅನ್ನುವ ಕಾರಣ ನನಗೆ ಗೊತ್ತಾಗ್ತಾ ಇಲ್ಲ. ಸರ್ವಜ್ಞ ಭಗವಂತ ಚಿಂತಾ ಸಂತಾಪ ಲೇಪೋದ್ಭವ ಮೃತಿ ಮುಖರ ಅಶೇಷ ದೋಷಾದಿ ದೂರಂ. ಭಗವಂತನಲ್ಲಿ ಯಾವ ವಿಧವಾದ ದೋಷಗಳು ಇಲ್ಲ, ಚಿಂತೆ ಇಲ್ಲ, ಸಂತಾಪ ಇಲ್ಲ. ಭಗವಂತನ ಮನಸ್ಸಿನಲ್ಲಿ ಅಸಮಾಧಾನತೆ ಅನ್ನೋದಿಲ್ಲ. ಆದ್ರೂ ಕೂಡ ಅಸಮಾಧಾನಗೊಂಡವನಂತೆ ನಟನೆಯನ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದಲೇ ತನ್ನ ನಟನೆಗೆ ಕಾರಣ ಏನು ಅನ್ನೋದು ನನಗೆ ಗೊತ್ತಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾನೆ. ತನ್ಮೂಲಂ ಅವ್ಯಕ್ತಂ ಅಗಾಧ ಬೋಧಂ ಪೃಚ್ಛಾಮಹೇ ತ್ವಾತ್ಮ. ನಿನ್ನೆ ಕೇಳ್ತಾ ಇದ್ದೀನಿ, ನನ್ನ ಮನಸ್ಸಿನ ಅಸಮಾಧಾನತೆಗೆ ಏನ್ ಕಾರಣ ನೀನೇ ಹೇಳಪ್ಪ, ನನಗೆ ಯಾಕೋ ಏನು ತೋಚುತ್ತಾ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ಸ್ವಾಮಿ, ನೀನೇನೋ ಒಂದು ಗ್ರಂಥವನ್ನ ರಚನೆ ಮಾಡಬೇಕು ಅಂತ ಅಪೇಕ್ಷೆ ಇದೆ ಅಂತ ಅನಿಸತ್ತೆ ನನಗೆ. ಎಲ್ಲ ಮಾಡಿನಲ್ಲ, ವೇದಗಳ ವಿಭಾಗವನ್ನ ಮಾಡಿದ್ದೇನೆ, ಇತಿಹಾಸ ಪುರಾಣಗಳನ್ನ 18 ಪುರಾಣಗಳನ್ನ ರಚನೆ ಮಾಡಿದ್ದೇನೆ, ಮಹಾಭಾರತವನ್ನ ರಚನೆ, ಇಷ್ಟೆಲ್ಲ ಮಾಡೀನಿ, ಮತ್ತಿನ್ನೇನ್ ಮಾಡಬೇಕು? ಯಥಾ ಧರ್ಮಾದಯೋ ಹ್ಯರ್ಥಾಃ ವರ್ಣಿತಾಃ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನು ವರ್ಣಿತಃ. ಸ್ವಾಮಿ, ನೀ ಎಲ್ಲಾ ಮಾಡಿದಿ ಸರಿ, ಅದರಲ್ಲಿ ಯಾವ ವಿಧವಾದ ಸಂಶಯ ಇಲ್ಲ. ಆದರೆ ಕೇವಲ ಭಗವಂತನ ಕಥೆಗಳನ್ನೇ ಹೇಳೋದಕ್ಕೆ, ಭಗವಂತನ ತತ್ವಗಳನ್ನೇ ಹೇಳೋದಕ್ಕೆ ಸೀಮಿತವಾದಂತಹ ಒಂದು ಗ್ರಂಥದ ರಚನೆ ಇದು ಅತ್ಯವಶ್ಯಕವಾಗಿದೆ. ಅದಕ್ಕೆ ವೇದವ್ಯಾಸ ದೇವರು ಹೇಳಿದ್ರು, ಅಲ್ಲ, ದೇವರ ಕಥೆಗಳನ್ನ, ಭಗವಂತನ ತತ್ವಗಳನ್ನ ರಾಮಾಯಣ ಮಹಾಭಾರತ ಇತಿಹಾಸ ಪುರಾಣ ಗ್ರಂಥಗಳಲ್ಲಿ ಎಲ್ಲ ಕಡೆ ಹೇಳಿದ್ದೇನಲ್ಲ ಅಂತಂದ್ರೆ, ಅದಕ್ಕೆ ನಾರದರು ಹೇಳ್ತಾರೆ, ಯಥಾ ಧರ್ಮಾದಯೋ ಹ್ಯರ್ಥಾಃ. ಧರ್ಮ ಅರ್ಥ ಕಾಮ ಇವುಗಳ ವರ್ಣನೆ, ಧರ್ಮಾರ್ಥ ಕಾಮ ಮೋಕ್ಷಗಳ
ವರ್ಣನೆನೇ ಎಲ್ಲ ಗ್ರಂಥಗಳಲ್ಲಿ ಹೆಚ್ಚಾಗಿ ಮಾಡಿದಿ. ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತಃ. ಭಗವಂತನ ಕಥೆಗಳನ್ನೇ ಹೇಳಿಲ್ಲ, ಭಗವಂತನ ತತ್ವಗಳನ್ನೇ ಹೇಳಿಲ್ಲ ಅಂತ ಅಲ್ಲ, ಭಗವತ್ ತತ್ವಗಳನ್ನು ಹೇಳಿದಿ, ದೇವರ ಕಥೆಗಳನ್ನು ಹೇಳಿದಿ. ಆದರೆ ಹೇಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ವರ್ಣನೆ ಎಷ್ಟು ವಿಸ್ತಾರವಾಗಿ ಮಾಡಿದೆಯೋ ಅಷ್ಟು ವಿಸ್ತಾರವಾಗಿ ಭಗವಂತನ ತತ್ವಗಳು ನಮಗೆ ಗೊತ್ತಾಗೋದಿಲ್ಲ. ಭಗವಂತ ವೇದಗಳ ವಿಭಾಗ, ಇತಿಹಾಸ ಪುರಾಣಗಳು, ಮಹಾಭಾರತಗಳಲ್ಲಿ ಅಷ್ಟೇ ಸ್ಪಷ್ಟವಾಗಿ ಭಗವಂತನ ಕಥೆಗಳನ್ನ, ಭಗವಂತನ ತತ್ವಗಳನ್ನ ನಿರೂಪಣೆ ಮಾಡಿದ್ದಾನೆ. ಆದರೆ ನಮಗೆ ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಭಾರತೆ ಅತಿಶಯೇನ ವರ್ಣಿತೋಪಿ, ಮಹಾಭಾರತದಲ್ಲಿ ಭಗವಂತನ ಕಥೆಗಳನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ವೇದವ್ಯಾಸದೇವರು ವರ್ಣನೆಯನ್ನು ಮಾಡಿದ್ದರೂ ವಾಸುದೇವ ಮಹಿಮಾ ಮಂದಾಧಿಕಾರಿಭಿ ಸುಖೇನ ನ ಜ್ಞಾತುಂ ಶಕ್ಯ. ಮಂದಾಧಿಕಾರಿಗಳು ಮಹಾಭಾರತದಲ್ಲಿ ನೀನು ಏನು ಹೇಳಬೇಕು ಭಗವಂತನ ತತ್ವಗಳನ್ನ ಅದನ್ನೆಲ್ಲವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದೆ. ಆದರೆ ಅದನ್ನ ತಿಳಿಯುವಂತಹ ಬುದ್ಧಿ ಶಕ್ತಿ ನಮಗೆ ಇಲ್ಲ. ಆದ್ದರಿಂದ ತೇಷಾಂ ಶ್ರೇಯಸೇ, ಮಂದ ಅಧಿಕಾರಿಗಳು, ಮಂದ ಬುದ್ಧಿ ಉಳ್ಳಂತಹ ಮಂದಾಧಿಕಾರಿಗಳಿಗೆ ಮೋಕ್ಷ ಸಿಗಬೇಕು, ಭಗವಂತನ ಅನುಗ್ರಹ ಆಗಬೇಕು, ಅವನ ಅಪರೋಕ್ಷ ಜ್ಞಾನ ಆಗಬೇಕು ಅನ್ನೋದಕ್ಕಾಗಿ ವಾಸುದೇವ ಮಹಾತ್ಮ್ಯ ಜ್ಞಾನಾಯ ಭಾಗವತ ಕರಣಂ ಅವಶ್ಯಕಂ. ಭಗವಂತನ ಮಹಾತ್ಮ್ಯ ಜ್ಞಾನ ಮಾಡಿಸಿಕೊಡೋದಕ್ಕಾಗಿ ಒಂದು ಪ್ರತ್ಯೇಕವಾಗಿರತಕ್ಕಂತಹ ಗ್ರಂಥ ಶ್ರೀಮದ್ ಭಾಗವತವನ್ನ ಅವಶ್ಯವಾಗಿ ರಚನೆ ಮಾಡಬೇಕು ಅನ್ನೋದನ್ನ ಯಾದವಾರ್ಯರು ಇಲ್ಲಿ ತಿಳಿಸಿಕೊಡ್ತಾರೆ. ನ ತದ್ವಚಶ್ಚಿತ್ರ ಪದಂ ಹರೇರ್ಯಶೋ ಜಗತ್ ಪವಿತ್ರಂ ನ ಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥ ಮುಷಂತಿ ಮಾನಸಾ ನ ಯತ್ರ ಹಂಸಾನ್ ನ್ಯಪತನ್ಮಿಮಂಕ್ಷಯ. ಭಗವಂತನ ಕಥೆಗಳು, ಭಗವಂತನ ಮಹಿಮೆ ಇಲ್ಲದೆ ಇರತಕ್ಕಂತ ಎಂತ ದೊಡ್ಡ ಗ್ರಂಥ ಆಗಿದ್ರು ಅದು ಉಪಯೋಗ ಇಲ್ಲ. ಅದನ್ನ ಜ್ಞಾನಿಗಳು ಸ್ವೀಕಾರ ಮಾಡೋದಿಲ್ಲ. ಭಾರಿ ಭಾರಿ ಪದಗಳ ಸಂಯೋಜನೆ ಇರಬಹುದು, ಭಾರೀ ಅರ್ಥಗಳಿಂದ ಕೂಡಿರಬಹುದು. ಉಪಮಾ ಕಾಳಿದಾಸಸ್ಯ ಭಾರವೇ ಅರ್ಥಗೌರವಂ ದಂಡಿನ ಪದಲಾಲಿತ್ಯಂ ಮಾಗೇ ಸಂತಿ ತ್ರಯೋ ಗುಣಾಃ. ಕಾಳಿದಾಸನ ಕಾವ್ಯಗಳಲ್ಲಿ ಉಪಮ ಚಂದ ಹೋಲಿಕೆಗಳನ್ನ ಕೊಟ್ಟಿರ್ತಾನೆ. ಭಾರಿ ಸುಂದರವಾದಂತಹ ಹೋಲಿಕೆಗಳಿರ್ತದೆ. ಭಾರವಿ ಅವನ ಕಿರಾತಾರ್ಜುನಿಯ ಮೊದಲಾದಂತಹ ಕಾವ್ಯ ಗ್ರಂಥಗಳಲ್ಲಿ ಅರ್ಥ ಗೌರವ, ಭಾರಿ ಅರ್ಥಕ್ಕೆ ಬೆಲೆ ಇರ್ತದೆ. ದಂಡಿನ ಪದಲಾಲಿತ್ಯಂ, ದಂಡಿಯಿಂದ ರಚಿತವಾಗಿರತಕ್ಕಂತಹ ಅಥವಾ ಬಾಣಭಟ್ಟನಿಂದ ರಚಿತವಾಗಿರತಕ್ಕಂಥ ಕಾದಂಬರಿಯಲ್ಲಿ ಪದಲಾಲಿತ್ಯ, ಒಳ್ಳೆ ಸುಂದರವಾದ ಪದಗಳ ಜೋಡಣೆ ಇರ್ತದೆ. ಮಾಗನಿಂದ ರಚಿತವಾಗಿರತಕ್ಕಂಥ ಮಾಘ ಕಾವ್ಯ, ಶಿಶುಪಾಲ ವಧ, ಇದರಲ್ಲಿ ಮೂರೂ ಗುಣಗಳು ಇದೆ ಅಂತಾರೆ. ಇಂತಹ ಗ್ರಂಥಗಳಲ್ಲಿ ಜ್ಞಾನಿಗಳು ಆಸಕ್ತರಾಗೋದಿಲ್ಲ. ಯಾವುದರಲ್ಲಿ ಆಸಕ್ತರಾಗ್ತಾರೆ? ಭಗವಂತನ ಕಥೆಗಳು ಎಲ್ಲಿರ್ತದೆಯೋ ಅಲ್ಲಿ ಚಿತ್ರ ವಿಚಿತ್ರವಾದ ಪದಗಳು ಇಲ್ಲದೇ ಇದ್ರು, ಅದರ ಸಂಯೋಜನೆ ಇಲ್ಲದೆ ಇದ್ರು ಕೂಡ ಭಾರೀ ಅಲಂಕಾರ ಭರಿತವಾಗಿರ್ತಕ್ಕಂಥ ಗ್ರಂಥವಾಗದೇ ಇದ್ರು ಕೂಡ ಅದನ್ನು ಸ್ವೀಕಾರ ಮಾಡ್ತಾರೆ ಹೊರತು ಭಾರೀ ಪದಲಾಲಿತ್ಯ, ಭಾರೀ ದೊಡ್ಡ ದೊಡ್ಡ ಉಪಮಾನಗಳು ಎಲ್ಲಾ ಕೊಟ್ಟು ಭಗವಂತನ ಮಹಿಮೆ ಇರಲಿಲ್ಲ ಅಂತಂದ್ರೆ ತದ್ವಾಯಸಂ ತೀರ್ಥ ಮುಷಂತಿ ಮಾನಸಾಹ. ಅದನ್ನ ವಾಯಸ ತೀರ್ಥ ಅಂತ ತಿಳಿದು ಕಾಗೆ ಮುಳುಗುವಂತಹ ಕೊಳಚೆ ನೀರು ಅಂತ ತಿಳಿದು ಜ್ಞಾನಿಗಳು ಅದನ್ನ ಸೇವಿಸೋದಿಲ್ಲ. ಹೇಗೆ? ಮಾನಸಾಹ ನಯತ್ರ ಹಂಸ ನೆಪತನ್ ಮಿಮಂಕ್ಷಯ. ಸ್ನಾನ ಮಾಡಬೇಕು ಅಂತ ಹೇಳಿ
ಮಾನಸ ಸರೋವರದಲ್ಲಿ ಇರತಕ್ಕಂಥ ಹಂಸ ಪಕ್ಷಿಗಳು ಕೊಳಚೆ ನೀರಿಗೆ ಇಳಿದು ಸ್ನಾನವನ್ನ ಮಾಡ್ತದ? ಸಾಧ್ಯನೇ ಇಲ್ಲ. ದೇವರ ಮಹಿಮೆ ಇಲ್ಲದ, ದೇವರ ಮಹಿಮೆಯನ್ನ ಕೊಂಡಾಡದೇ ಇರತಕ್ಕಂಥ ಗ್ರಂಥಗಳು ಅದು ಎಷ್ಟೇ ಅದ್ಭುತವಾಗಿದ್ದರೂ ಕೂಡ ಅದು ಕೊಳಚೆ ನೀರಿದ್ದ ಹಾಗೆ. ಅದರಲ್ಲಿ ಹಂಸರು ಅಂದ್ರೆ ಪರಮಹಂಸರು, ಜ್ಞಾನಿಗಳು ಆಸಕ್ತರಾಗೋದಿಲ್ಲ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ, ಅಚ್ಯುತ ಭಾವವರ್ಜಿತಂ ನೈಷ್ಕರ್ಮ್ಯಂ ನ ಶೋಭತೆ. ಎಲ್ಲಿ ಭಗವಂತನ ಕಥೆಗಳಿರೋದಿಲ್ಲೋ ಅಂತಹ ಗ್ರಂಥಗಳು, ಅವುಗಳ ಅಧ್ಯಯನದಿಂದ ನೈಷ್ಕರ್ಮ್ಯ ಮೋಕ್ಷ ಅನ್ನೋದು ಸಿಗೋದಿಲ್ಲ. ನೈಷ್ಕರ್ಮ್ಯಮಪ್ಯಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃಶಶ್ವತ ಅಭದ್ರಮೀಶ್ವರೇ ನ ಚಾರ್ಷಿತಂ ಕರ್ಮ ಯದಪ್ಯ ಕಾರಣ. ಅತೋ ಮಹಾಭಾಗ ಭವಾನ್ ಅಮೋಘದೃಕ್ ಶುಚಿಶ್ರವಾಹ ಸತ್ಯರಥೋ ಧೃತೌ ರಥಃ ಉರುಕ್ರಮಸ್ಯ ಅಖಿಲ ಬಂಧ ಮುಕ್ತೆಯೇ. ಎಲ್ಲಾ ವಿಧವಾಗಿರತಕ್ಕಂಥ ಸಂಸಾರದ ಬಂಧನಗಳನ್ನ ಕಳಚಿಕೊಳ್ಳೋದಕ್ಕಾಗಿ ಉತ್ತಮ ಶ್ಲೋಕನಾಗಿರ್ತಕ್ಕಂತಹ ಅನಂತ ಅದ್ಭುತ ಅಚಿಂತ್ಯ ಶಕ್ತಿ ಉಳ್ಳಂತಹ ಆ ಭಗವಂತನ ಕಥೆಗಳನ್ನ, ಭಗವಂತನ ಮಹಿಮೆಗಳನ್ನ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಆ ಭಗವಂತನ ಕಥೆಗಳನ್ನ, ಮಹಿಮೆಗಳನ್ನ ಸಮಾಧಿ ಭಾಷೆಯಿಂದ ತಿಳಿಸುವಂತಹ ಒಂದು ಗ್ರಂಥರಾಜವನ್ನ ನಿರ್ಮಾಣ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಮಾಧಿ ಭಾಷೆಯಿಂದ. ಈಗಾಗಲೇ ನಾನು ಎಲ್ಲ ಪುರಾಣ ಗ್ರಂಥಗಳಲ್ಲಿ, ಇತಿಹಾಸಗಳಲ್ಲಿ ಹೇಳಿದ್ದೇನೆ ಅಂತಂದ್ರೆ ನಮಗೆ ತಿಳಿಯುವ ಭಾಷೆಯಲ್ಲಿ ನೀನು ಹೇಳು ಅಂತ ಪ್ರಾರ್ಥನೆ. 3 ಭಾಷೆಗಳು: ದರ್ಶನ ಭಾಷಾ, ಗುಹ್ಯ ಭಾಷಾ, ಸಮಾಧಿ ಭಾಷಾ ಅಂತ ಹೇಳಿ 3 ರೀತಿಯಾದಂಥ ಭಾಷೆಗಳಿವೆ. ಸಮಾಧಿ ಭಾಷಾ ಅಂದ್ರೆ ಸ್ಪಷ್ಟವಾಗಿ ವಿಷ್ಣೋ ಕೇವಲ ಮಹಿಮಾ ಪ್ರತಿಪಾದಕಂ. ಕೇವಲ ಅತ್ಲಗಡೆ ಇತ್ಲಗಡೆ ಬೇರೆ ಏನೋ ನಗಿಸೋದಕ್ಕೆ, ತಮಾಷೆ ಮಾಡೋದಕ್ಕೆ, ಮಜಾ ಮಾಡೋದಕ್ಕೆ ಏನೋ ಮಾತಾಡದಲೆ ಕೇವಲ ಜಳ ಜಳ ವಿಷ್ಣು ಸರ್ವೋತ್ತಮ, ಕೇವಲ ವಿಷ್ಣು ಭಗವಂತನ ಮಹಿಮೆಗಳನ್ನ ಪ್ರತಿಪಾದನೆ ಮಾಡಿ ಹೇಳೋದೇನಿದೆಯಲ್ಲ ಇದನ್ನ ಸಮಾಧಿ ಭಾಷಾ. ನಮಗೆ ಸರಿಯಾಗಿ ಹೇಳಿದ್ರೇನೆ ಗೊತ್ತಾಗೋದಿಲ್ಲ, ಸ್ಪಷ್ಟವಾಗಿ ಹೇಳಿದ್ರೇನೆ ಗೊತ್ತಾಗೋದಿಲ್ಲ. ಹೇಗೋ ತಿರುಗಿಸಿ ಮುರುಗಿಸಿ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ್ರೆ ನಮಗೆ ಮಾತು ಅರ್ಥ ಆಗುತ್ತಾ? ಇಲ್ಲ. ಸಾಕ್ಷಾತ್ತಾಗಿ ಹರಿ ಸರ್ವೋತ್ತಮ, ವಾಯುಜೀವೋತ್ತಮ, ಪಂಚವೇದ ತಾರತಮ್ಯಗಳಿದೆ, ಜಗತ್ತು ಸತ್ಯ ಅಂತ ಈ ರೀತಿಯಾಗಿ ಸ್ಪಷ್ಟವಾಗಿ ತತ್ವಗಳನ್ನ ಹೇಳಿದಾಗ ಮಾತ್ರ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಬುದ್ಧಿ ಬಹಳ ಅಲ್ಪವಾದ ಬುದ್ಧಿ. ದರ್ಶನ ಭಾಷಾ ಅಂತಂದ್ರೆ ಕಥೆಗಳನ್ನ ಹೇಳ್ತಾ ಇರಬೇಕಾದಾಗ ಮಧ್ಯದಲ್ಲಿ ಪಾಶುಪತಾದಿ ಆಗಮಗಳಲ್ಲಿ ಬಂದಂತಹ ಕಥೆಗಳನ್ನು ಹೇಳಿಬಿಡೋದು. ನಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ, ವಿಷ್ಣು ಸರ್ವೋತ್ತಮನೋ ಶಿವ ಸರ್ವೋತ್ತಮನೋ. ಹೀಗೆ ಕೇಳುವಂತಹ ವ್ಯಕ್ತಿಗಳಿಗೆ ವಿಷ್ಣು ಸರ್ವೋತ್ತಮನೋ ಅಥವಾ ಶಿವ ಸರ್ವೋತ್ತಮನೋ ಎಂಬ ಸಂಶಯವನ್ನ ಹುಟ್ಟಿಸೋ ಮೂಲಕವಾಗಿ ಹೇಳುವಂತಹ ಮಾತುಗಳೇನಿದೆಯಲ್ಲ ಅದನ್ನ ದರ್ಶನ ಭಾಷಾ ಅಂತ ಕರೀತಾರೆ. ಇನ್ನು ಗುಹ್ಯ ಭಾಷಾ. ಗುಹ್ಯ ಭಾಷಾ ಅಂದ್ರೆ ಸೀಕ್ರೆಟ್, ಗುಹ್ಯವಾಗಿರ್ತಕ್ಕಂತಹ ಮಾತು. ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಕೆಲವರು ಮಾತಾಡ್ಕೊಂತಿರ್ತಾರೆ ನೋಡ್ರಿ, ಅದು ಯಾವ ಭಾಷೆನೋ ಗೊತ್ತಾಗೋದಿಲ್ಲ. ನಮ್ಮನ್ನು ಬೈಕೊಂಡ್ರು ಕೂಡ ಗೊತ್ತಾಗೋದಿಲ್ಲ, ನಮ್ಮನ್ನು ಹೊಗಳಿದ್ರು ಗೊತ್ತಾಗೋದಿಲ್ಲ, ಬೈದ್ರು ಗೊತ್ತಾಗೋದಿಲ್ಲ. ಹಾಗೆ ಪುರಾಣಗಳಲ್ಲಿ ಗುಹ್ಯ ಭಾಷೆಯಿಂದ ಹೇಳುವ ಮಾತುಗಳು ಅನೇಕ ಬರ್ತದೆ. ಆ ರೀತಿಯ ಗುಹ್ಯ ಭಾಷೆಯಲ್ಲಿ ಹೇಳ್ಬಿಟ್ರೆ ನಮಗೇನು ಗೊತ್ತಾಗ್ತದೆ? ಸರಿಯಾಗಿ ಹೇಳಿದ್ರೇನೆ ಗೊತ್ತಾಗೋದಿಲ್ಲ. ಏನೋ ಯಾರಿಗೂ ಗೊತ್ತಾಗದೇ ಇರೋ ಭಾಷೆಯಲ್ಲಿ ಹೇಳಿಬಿಟ್ರೆ ನಮಗೇನು ಗೊತ್ತಾಗ್ತದೆ? ಗುಹ್ಯ ಭಾಷಾ ಅಂತಂದ್ರೆ ಪ್ರತೀತ್ಯ ವಿರುದ್ಧಾರ್ಥ ಪ್ರತಿಪಾದಕಂ. ಮೇಲ್ ನೋಡೋದಕ್ಕೆ ಬೇರೆ ಬೇರೆ ವಿರುದ್ಧವಾದ ಅರ್ಥವನ್ನು ಹೇಳದಂಗೆ ಕಾಣಿಸುತ್ತೆ, ಆದರೆ ಅದನ್ನ ಸರಿಯಾಗಿ ಅರ್ಥವನ್ನ ಮಾಡಿಕೊಂಡ್ರೆ ಭಗವಂತನ ಸರ್ವೋತ್ತಮತ್ವನೇ ಅಲ್ಲಿ ತಿಳಿತದೆ. ಮೇಲ್ನೋಟಕ್ಕೆ ಮಾತ್ರ ಬೇರೆ ಏನೋ ಅಬದ್ಧವಾದ ಅರ್ಥವಾಗಿ ಬಿಡುತ್ತದೆ. ಅದಕ್ಕೆ ಮಹಾಭಾರತದಲ್ಲಿ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ವಾಂತಂಚ ಮೃತಕರ್ಪಟಂ ಕಾಕವಿಷ್ಟ ಸಮುದ್ಭೂತಂ ಪಂಚಭೂತಾನಿ ಭಾರತ. ಇದು
ಗುಹ್ಯ ಭಾಷೆಯಲ್ಲಿ ಹೇಳಿದ್ದಕ್ಕೆ ಒಂದು ಉದಾಹರಣೆ. ಹೀಗೆ ಅನೇಕ ಶ್ಲೋಕಗಳು ಶ್ರೀಮದ್ ಮಹಾಭಾರತದಲ್ಲಿ ಬಂದಿದೆ. ಉಚ್ಚಿಷ್ಟಂ, ಉಚ್ಚಿಷ್ಟ ಅಂದ್ರೆ ಎಂಜಲು. ಶಿವ ನಿರ್ಮಾಲ್ಯ, ಶಿವನಿಗೆ ಏರಿಸಿರತಕ್ಕಂತಹ ಹೂ ಮೊದಲಾದಂತಹ ಶಿವ ನಿರ್ಮಾಲ್ಯ. ವಾಂತ ಅಂದ್ರೆ ವಾಂತಿ. ಮೃತಕರ್ಪಟ ಅಂದ್ರೆ ಸತ್ತ ಹೆಣದ ಮೇಲೆ ಹೊದ್ದಿಸಿದಂತಹ ಬಟ್ಟೆ. ಕಾಕವಿಷ್ಟ ಸಮುದ್ಭೂತಂ, ಕಾಗೆ ಹೊಲಸಿನಿಂದ ಹುಟ್ಟಿರತಕ್ಕಂತಹ ಒಂದು ಗಿಡ, ಮರ. ಇದು ಪಂಚಭೂತಾನಿ ಭಾರತ, 5 ಪರಮ ಪವಿತ್ರವಾದಂತ ವಸ್ತುಗಳು ಅಂತ ಮಹಾಭಾರತ ಹೇಳ್ತದೆ. ಏನ್ ಅರ್ಥ ಆಗ್ಬೇಕು ನಮಗೆ? ಎಂಜಲು ಹೇಗ್ರಿ, ಅದೇ ಮೊದ್ಲಿಗೆ ಎಂಜಲು ಅಂತೀರಿ, ಅದು ಪವಿತ್ರ ಅಂತಂದ್ರೆ ಏನು ಒಪ್ಪೋದು? ಹೆಣದ ಮೇಲೆ ಹಾಕಿರೋ ಬಟ್ಟೆ ಅದು ಹೆಂಗ ಪರಮ ಪವಿತ್ರ ಆಗೋಕ್ ಸಾಧ್ಯ? ಮಹಾಭಾರತನಾದ್ರೂ ಹೇಳಿಬಿಡ್ತು. ಅದಕ್ಕೆ ಹೇಳ್ತಾರೆ, ಮೇಲ್ನೋಟಕ್ಕೆ ಪರಮ ಅಪವಿತ್ರವಾದದ್ದು, ಅಮಂಗಲಕರವಾಗಿರುವುದು ಅಂತ ತೋರ್ತದೆ. ಆದರೆ ವಿಚಾರ ಮಾಡಿದ್ರೆ ಅದು ಯಾವುದು ಅಮಂಗಲಕರವಾದದ್ದಲ್ಲ, ಪರಮ ಮಂಗಲ. ಉಚ್ಚಿಷ್ಟ ಅಂದ್ರೆ ಎಂಜಲು ಅಂತ ಅರ್ಥ ಅಲ್ಲ. ಉಚ್ಚಿಷ್ಟ ಅಂತಂದ್ರೆ ದೇವರಿಗೆ ನೈವೇದ್ಯ ಮಾಡಿ ಉಳಿದ ವೈಶ್ವದೇವ ಬಲಿಹರಣವಾಗಿರ್ತಕ್ಕಂಥ ಅನ್ನ ಏನಿದೆ, ಅನ್ನಶೇಷ ಏನಿದೆ, ಅದನ್ನ ಉಚ್ಚಿಷ್ಟ ಅಂತ ಕರೀತಾರೆ. ಅದನ್ನೇ ಶ್ರೀಮದ್ ಆಚಾರ್ಯ ಹೇಳಿದ್ರು, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂಜಯೇ ಮಹಿ. ಸ್ವಾಮಿ, ದೇವರು ಹಾಕಿದಂತಹ ಮಾಯ, ಆ ಮಾಯೆ ಶಕ್ತಿಯನ್ನ ನಾನು ನನ್ನದು ಅನ್ನುವಂತಹ ಅಭಿಮಾನ, ಅಂತಃಕರಣಗಳು, ಮೋಹ ಏನಿದೆ ಸಂಸಾರದಲ್ಲಿ, ಇದನ್ನ ದಾಟಬೇಕಾದ್ರೆ ದೇವರಿಗೆ ಸಮರ್ಪಿತವಾದಂತಹ, ದೇವರಿಗೆ ನಿವೇದಿತವಾಗಿರ್ತಕ್ಕಂಥ ಅನ್ನವನ್ನ, ಉಚ್ಚಿಷ್ಟವನ್ನ ಸ್ವೀಕಾರ ಮಾಡೋದ್ರಿಂದ ಭಗವಂತನ ಮಾಯೆಯನ್ನ ದಾಟೋದಕ್ಕೆ ಸಾಧ್ಯ. ಹೀಗಾಗಿ ಉಚ್ಚಿಷ್ಟ ಅಂದ್ರೆ ದೇವರ ನೈವೇದ್ಯ, ಇದು ಪರಮ ಪವಿತ್ರ. ಶಿವ ನಿರ್ಮಾಲ್ಯಂ, ಶಿವ ನಿರ್ಮಾಲ್ಯ ಅಂತಂದ್ರೆ ಶಿವನಿಗೆ ಏರಿಸಿರ್ತಕ್ಕಂಥ ಹೂವು ಅಂತ ಅರ್ಥ ಅಲ್ಲ. ಶಿವ ನಿರ್ಮಾಲ್ಯ ಅಂದ್ರೆ ಶಿವ ಭಗವಂತನ ನಿರ್ಮಾಲ್ಯವನ್ನ ಏನು ತಲೆಯಲ್ಲಿ ಧಾರಣೆ ಮಾಡಿದ್ದಾನೆ, ಗಂಗೆ, ಆ ಗಂಗೆಯನ್ನು ಶಿವ ನಿರ್ಮಾಲ್ಯ ಅಂತ ಕರೀತಾರೆ. ಗಂಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಸ್ತು. ಆಮೇಲೆ ವಾಂತ ಅಂದ್ರೆ ವಾಂತಿ. ಎದರ ವಾಂತಿ? ಜೇನು ಹುಳಗಳು ಎಲ್ಲ ಹೂಗಳಲ್ಲಿ ಮಕರಂದವನ್ನ ಹೀರಿ ತನ್ನ ವಾಂತಿಯ ರೂಪದಲ್ಲಿ ಜೇನು ತುಪ್ಪವನ್ನ ಸಂಗ್ರಹ ಮಾಡಿರ್ತದೆ. ಆ ಮಧು ಏನಿದೆಯಲ್ಲ, ಅದು ಪರಮ ಪವಿತ್ರ. ದೇವರಿಗೆ ಅಭಿಷೇಕವನ್ನ ಮಾಡೋದಕ್ಕೆ ನಾವು ಅದನ್ನು ತೆಗೆದುಕೊಳ್ತೀವಿ. ಮೃತಕರ್ಪಟಂ, ಸತ್ಯಣದ ಮೇಲೆ ಹೊದ್ದಿಸಿರ್ತಕ್ಕಂಥ ವಸ್ತ್ರ ಅಂತ ಅರ್ಥ ಅಲ್ಲ. ತಾನು ಸತ್ತ ಮೇಲೆ ಬಟ್ಟೆಯಾಗಿ ಆಗ್ತದೆ. ಯಾವುದು? ಎರೆಹುಳ ಏನಿದೆಯಲ್ಲ, ರೇಷ್ಮೆ ಹುಳ, ಎರೆಹುಳ ಅಲ್ಲ, ರೇಷ್ಮೆ ಹುಳ. ಆ ರೇಷ್ಮೆ ಹುಳ ಕೊಂದು ಅದರಿಂದ ರೇಷ್ಮೆ ವಸ್ತ್ರವನ್ನ ಮಾಡ್ತಾರೆ, ರೇಷ್ಮೆ ಮಡಿ. ಅದು ಹೆಸರೇ ಮಡಿ ಅಂತ ಹೇಳಿ. ಹೀಗಾಗಿ ಅದು ಪರಮ ಪವಿತ್ರ. ಆಮೇಲೆ ಕಾಕವಿಷ್ಟ ಸಮುದ್ಭೂತಂ, ಕಾಗೆ ತಾನು ಹೊಲಸು ಮಾಡಿದಾಗ ಅದರಿಂದ ಆಗೋದೆ ಅಶ್ವತ್ಥ ವೃಕ್ಷ, ಪರಮ ಪವಿತ್ರವಾದದ್ದು. ಏನಾರು ಮಕ್ಕಳು ಆಗ್ಲಿಲ್ಲ, ಗುರುವಾರ ಪ್ರದಕ್ಷಿಣೆ ಮಾಡ್ರಿ, ಬುಧವಾರ ಪ್ರದಕ್ಷಿಣೆ ಮಾಡ್ರಿ ಅಂತ ಈ ರೀತಿಯಾಗಿ ಹೇಳ್ತಾರೆ, ಅದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಹೀಗೆ ಭಾಷೆಗಳಲ್ಲಿ 3 ರೀತಿಯಾದ ಭಾಷೆಗಳಿದೆ. ಅದರಲ್ಲಿ ನಮಗೆ ತಿಳಿಯುವಂತಹ, ಸಾಮಾನ್ಯ ಜನರಿಗೂ ತಿಳಿಯುವಂತಹ ಸಮಾಧಿ ಭಾಷಾ, ಸ್ಪಷ್ಟವಾಗಿ ಭಗವಂತನ ಸರ್ವೋತ್ತಮತ್ವಾದಿಗಳನ್ನ ಹೇಳುವಂತಹ ಶ್ರೀಮದ್ ಭಾಗವತ ಗ್ರಂಥವನ್ನ ರಚನೆ ಮಾಡಬೇಕು ಅಂತ ಹೇಳಿ, ದೇವರ ಕಥೆಗಳನ್ನ ಕೇಳೋದ್ರಿಂದ ಏನು ಲಾಭ ಆಗ್ತದೆ ಅನ್ನೋದರಲ್ಲಿ ಬೇರೆಯವರು ದೃಷ್ಟಾಂತ ಬೇಡ, ನನ್ನ ಕಥೆಯೇ ದೃಷ್ಟಾಂತ ಅಂತ ಹೇಳಿ ನಾರದರು ತಮ್ಮ ಪೂರ್ವ ಜನ್ಮದ ಕಥೆಯನ್ನ ಹೇಳೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಅದನ್ನ ಮುಂದಿನ ಪ್ರವಚನದಲ್ಲಿ ತಿಳಿಯೋದಕ್ಕೆ ಪ್ರಯತ್ನವನ್ನ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೀರಿತಃ ಯತವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ ಮದ್ವೇಷಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.